ಆಗಮಿಸಿದಂತ ಎಲ್ಲ ದೇಶಭಕ್ತ ಬಾಂಧವರಿಗೆ ಹಾಗೂ ಮಾತೆಯರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಕಾರ್ಯಕ್ರಮ ಆಗಮಿಸಿದ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದ. ಧನ್ಯವಾದಗಳು ಪ್ರತಿಮೂರ್ತಿಯವರಿಗೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದಂತ ಶ್ರೀ ಸಿ ಎಸ್ ಪಾಂಡೆ ಅವರಿಗೆ ನಮೋ ಬ್ರಿಗೇಡ್ ವತಿಯಿಂದ ಒಂದು ಚಿತ್ರ ಕಾಣಿಕೆ. ಈಗ ವೈಯಕ್ತಿಕ ಗೀತೆ ಕುಮಾರ್ ಅವರಾಗಿರುತ್ತಾರೆ. ಮುಚ್ಚಿದ ಹಂಕಾರದ ಕಡಸರಿಸಿ ಸಾಗುವ ವರ ವೈಭವದೆಡೆಗೆ ಸಾಧನೆಯ ಉತ್ತುಂಗದ ಕಡೆಗೆ ಉನ್ನತಿಯ ಗುರಿ ಸೇರುವವರೆಗೆ ಸಾಗುವ ಉನ್ನತಿಯ ಗುರಿ ಸೇರುವವರೆಗೆ ಸಾಗುವ ಎತ್ತರ ನಿಂತಿಹ ಧವಳ ಹಿಮಾಚಲ ಧೈರ್ಯವ ತುಂಬಿಸಲಿ ಉನ್ನತ ಭಗವೆಯ ಮಂಜುಳ ಲಾಸ್ಯವ ಜಲದಿಯು ಬಿಂಬಿಸಲಿ ಎತ್ತರ ನಿಂತಿಹ ಧವಳ ಹಿಮಾಚಲ ಧೈರ್ಯವ ತುಂಬಿಸಲಿ ಉನ್ನತ ಭಗವೆಯ ಮಂಗಳ ಲಾಸ್ಯವ ಜಲದಿಯು ಬಿಂಬಿಸಲಿ ಜೀವ ಜಲಂಗಳ ಮಂಜುಳ ಧಾರೆಯು ಸ್ಫೂರ್ತಿಯ ಉಕ್ಕಿಸಲಿ ಜೀವ ಜಲಂಗಳ ಮಂಜುಳ ಧಾರೆಯು ಸ್ಫೂರ್ತಿಯ ಉಕ್ಕಿಸಲಿ ಉಜ್ವಲ ಚರಿತೆಯ ಪ್ರಜ್ವಲ ದೀಪವು ದಾರಿಯ ತೋರಿಸಲಿ ಜನತೆಯ ಕಂಬನಿಯೊರೆಸಿ ದೈನ್ಯ ನಿರಾಶೆಯ ಕಾಲವು ಕಳೆಯಿತು ಇದು ಗೆಲುವಿನ ಯುಗವು ಶೌರ್ಯ ಪರಾಕ್ರಮ ಹೊಮ್ಮಲಿಂದು ತಲೆಮಾಗಲಿ ಜಗವು ದೈನ್ಯ ನಿರಾಶೆಯ ಕಾಲವು ಕಳೆಯಿತು ಇದು ಗೆಲುವಿನ ಯುಗವು ಶೌರ್ಯ ಪರಾಕ್ರಮ ಹೊಮ್ಮಲಿಂದು ತಲೆಮಾಗಲಿ ಜಗವು ಅಂಕೆಯ ಮೀರಿದ ಧೂರ್ತರ ಆರ್ಭಟ ಬಾಗಲಿ ಅಂಕುಶಕ್ಕೆ ಅಂಕೆಯು ಮೀರಿದ ಧೂರ್ತರ ಆರ್ಭಟ ಬಾಗಲಿ ಅಂಕುಶಕ್ಕೆ ಉಜ್ವಲ ಚರಿತೆಯ ಪ್ರಜ್ವಲ ದೀಪವು ದಾರಿಯ ತೋರಿಸಲಿ ದುಃಖಿತ ಜನತೆಯ ಕಂಬನಿಯೊರೆಸಿ ಅಡೆತಡೆಗಳ ಅಡಿಪಾಯವನ ನುಡಿಸಿ ಹೋಗಲೆಯುತ್ತ ಸಾರು ಕೇಳಿನ ಜಾಡನು ಕಿತ್ತೊಗೆಯುವ ನಮ್ಮ ಭಾಗವ ನೀನಾಗು ಅಡೆತಡೆಗಳ ಅಡಿಪಾಯವನ ನುಡಿಸಿ ಹೋಗಲೆಯುತ್ತ ಸಾರು ಕೇಳಿನ ಜಾಡನು ಕಿತ್ತೊಗೆಯುವ ನಮ್ಮ ಭಾಗವ ನೀನಾಗು ನವನಿರ್ಮಾಣದ ಪಾವನ ಕಾರ್ಯಕ್ಕೆ ಸಾಧನ ಸಂಘಟನೆ ನವನಿರ್ಮಾಣದ ಪಾವನ ಕಾರ್ಯಕ್ಕೆ ಸಾಧನ ಸಂಘಟನೆ ಭಾರತ ಭೂಮಿಯ ಉಜ್ವಲ ಬಾವುಟ ಏರಲಿಯಾಗಸಕ್ಕೆ ದುಃಖಿತ ಜನತೆಯ ಕಂಬನಿಯೊರೆಸಿ ದುಃಖಿತ ಜನತೆಯ ಕಂಬನಿಯೊರೆಸಿ ಮುಚ್ಚಿದ ಹಂಕಾರದ ಕದಸರಿಸಿ ಸಾಗುವ ವರ ವೈಭವದೆಡೆಗೆ ಸಾಗಣೆಯ ಉತ್ತುಂಗದ ಕಡೆಗೆ ಉನ್ನತಿಯ ಗುರಿ ಸೇರುವವರೆಗೆ ಸಾಗುವ ಉನ್ನತಿಯ ಗುರಿ ಸೇರುವವರೆಗೆ ಸಾಗುವ
ಪ್ರಾಸ್ತಾವಿಕವಾಗಿ ಜಮಖಂಡಿಯ ನಮೋ ಬ್ರಿಗೇಡ್ನ ಕಾರ್ಯಕರ್ತರಿಂದ ಒಂದೆರಡು ನುಡಿಗಳು. ಮೊದಲಿಗೆ ಶ್ರೀ ಹನುಮಂತರಾಯ ಬಿರಾದಾರಿ ಅವರಿಂದ. ತಾಯಿ ಭಾರತೀಯ ಮನದಲ್ಲಿ ನಡೆಯುತ್ತಾ ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನು, ಭಾರತದ ಅಂತಸ್ತತ್ವವೇನು ಎಂದು ತೋರಿಸಿಕೊಟ್ಟಂತಹ ಈ ನಾಡು ಕಂಡ ಅಪರೂಪದ ರಾಜಕಾರಣಿ, ಭಾರತದ ಅತ್ಯಂತ ಪ್ರಾಮಾಣಿಕ ಪ್ರಧಾನಿಯಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಪಾದಗಳಲ್ಲಿ ನಿಲ್ಲಿಸುತ್ತಾ ಭವ್ಯ ಭಾರತದ ಕನಸನ್ನು ಕಂಡು ಅದರ ನಡೆಸಿಗೋಸ್ಕರ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಮೊದಲು ನಿಮಗೆ ನಮಃ. ಸ್ನೇಹಿತರೆ, 1992 ಅವಾಗ ಕಾಶ್ಮೀರದ ಲಾಲ್ ಚೌಕಲ್ಲಿ ಪಾಕಿಸ್ತಾನದಿಂದ ಬಂದಂತ ಮುಸ್ಲಿಮರು ನಮ್ಮ ದೇಶದಲ್ಲಿ ಇದ್ಕೊಂಡು ಹೇಳ್ತಾರೆ, ನೀವು ತಾಯಿಗೆ ಹಾಲು ಕೊಡದಿದ್ರೆ ಇಲ್ಲಿ ಬಂದು ಧ್ವಜ ಹಾರಿಸಿ ನೀವು ನೋಡೋಣ ಅಂತ. ಇದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಗಮನಿಸುತ್ತಿದ್ದು ಒಬ್ಬ ವ್ಯಕ್ತಿ. ಅವರು ಇದನ್ನು ಏನಪ್ಪ ಇದು ನಮ್ಮ ದೇಶದಲ್ಲಿ ಬಂದ್ಕೊಂಡು ನಮ್ಮ ತಿರಂಗ ಜೆಂಡಾಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಯಾತ್ರೆ ಕೈಗೊಳ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದ ಲಾಲ್ ಚೌಕ್ವರೆಗೂ. ಅವರು ಆಂಧ್ರ ಪ್ರದೇಶಕ್ಕೆ ಬಂದಾಗ, ಹೈದರಾಬಾದ್ ಬಂದಾಗ ಅವ್ರ ಹತ್ರನೇ ಒಂದು ಪೋಸ್ಟರ್ ಬರುತ್ತಂತೆ, ನೀವು ನಿಮ್ಮ ತಾಯಿ ಹಾಲು ಕುಡಿದಿದ್ರೆ ಇಲ್ಲಿ ಬಂದು ಧ್ವಜ ಹಾರಿಸಿ ನೋಡೋಣ ಅಂತ. ಆವಾಗ ಅವ್ರು ಹೇಳ್ತಾರೆ, ಆ ವ್ಯಕ್ತಿ ಭಾಷಣ ಬದಲು ಮಾಡ್ತಾರೆ. ಅಲ್ಲಿಂದ ಹೇಳ್ತಾರೆ, ನಾನು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡ್ ಬರಲ್ಲ, ಬುಲೆಟ್ ಪ್ರೂಫ್ ಕಾರ್ ಬರಲ್ಲ, ಬರೀ ಜೆಂಡಾ ಹಿಡ್ಕೊಂಡು ಕಾಶ್ಮೀರಕ್ಕೆ ಬರ್ತೇನೆ, ನಾನು ಜೆಂಡಾ ಹಾರಿಸಿರ್ತೇನೆ, ಯಾರು ತಾಯಿ ಹಾಲು ಕುಡಿತಾರೆ ನೋಡೇ ಬಿಡೋಣ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ತಾರೆ, ಕಾಶ್ಮೀರದಲ್ಲಿ ಧ್ವಜ ಹಾರಿಸ್ತಾರೆ. ಅವರೇ ನರೇಂದ್ರ ಮೋದಿಯಾಗಿ ವಿಶ್ವಕ್ಕೆ ಸ್ನೇಹಿತರೆ, 10 ವರ್ಷಗಳಿಂದ ನೋಡ್ತಾ ಇದ್ದೀವಿ ನಾವು ಭವ್ಯ ಭಾರತದ ಕನಸನ್ನು ಕಟ್ಟಿಕೊಂಡವರು. ಆದರೆ ಇವತ್ತಿನ ಸರ್ಕಾರ ಏನ್ ಮಾಡ್ತಾ ಇದೆ? ಭವ್ಯ ಭಾರತದ ಕನಸು ನಡೆಸಾಗ್ತಾ ಇದೆಯಾ? ಇವರ ಕೈಯಲ್ಲಿ ಸಿಕ್ಕು ಭಾರತ ದೇಶ ನಲಿದು ಹೋಗಿದೆ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಭಾರತಕ್ಕೆ ತುರ್ತಾಗಿ ಬೇಕಾಗಿರುವಂತದ್ದು ಏನು? ಒಂದು ರಾಜಕೀಯ ಕ್ರಾಂತಿ ಭಾರತಕ್ಕೆ ಬೇಕಾಗಿರೋದು ಇವಾಗ. ಅದು 20 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಅದು ನಮೋ ಬ್ರಿಗೇಡ್ ಎನ್ನುವಂತ ಹೆಸರಿನಿಂದ ಒಂದು ರಾಜಕೀಯ ಕ್ರಾಂತಿ ಪ್ರಾರಂಭವಾಗಿತ್ತು. ಅಲ್ಲಿ ಪ್ರಾರಂಭವಾದ ಕ್ರಾಂತಿಯ ಕಿಡಿ ಇವತ್ತು ಜಮಖಂಡಿಗೆ ಬಂದು ಬಿದ್ದಿದೆ. ನಾನು ಸೂಲಿಬೆನ್ನವರಿಗೆ ಮತ್ತೆ ತೇಜಸ್ವಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನಾನು ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಈ ಕ್ರಾಂತಿಯ ಕಿಡಿ ಬರೀ ಕಿಡಿಯಾಗಿ ಉಳಿಯದೆ ಇದೊಂದು ಪ್ರಜ್ವಲಿಸುವ ಜ್ಯೋತಿಯಾಗಿ, ಜ್ವಾಲೆಯಾಗಿ ನಿರ್ಮಾಣವಾಗಲಿ ಅಂತ ನಾನು ಕೇಳ್ಬೋದು. ಏನು ನಮೋ ಬ್ರಿಗೇಡ್ ಅಂತ ನಮೋ ಹೆಸರಿಗೆ ಮಾತ್ರ. ನರೇಂದ್ರ ಅವರ ಫಸ್ಟ್ನೇ ಶಬ್ದ ನ, ಮೋದಿ ಅವರ ಫಸ್ಟ್ನೇ ಶಬ್ದ ಮೋ. ನಮೋ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ, ಆದ್ರೆ ಸಂಸ್ಕೃತದಲ್ಲಿ ನಮೋ ಎಂದರೆ ನಮ್ಮ ಅಂದ್ರೆ ನನ್ನದೇನು ಇಲ್ಲ ಅಂತ. ಹೀಗೆ ಈ ಪ್ರಸ್ತುತ ದೇಶದ ರಾಜಕೀಯದಲ್ಲಿ ತನ್ನದೆಲ್ಲವನ್ನು, ಸರ್ವಸ್ವವನ್ನು ತ್ಯಾಗ ಮಾಡಿ ದೇಶದ ಸೇವೆಗೆ ನಿಂತಹ ಅಪರೂಪದ ರಾಜಕಾರಣಿ ಅಂದ್ರೆ ನರೇಂದ್ರ ಮೋದಿ ಅವರು ಒಬ್ಬರೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತಹ ಎಲ್ಲ ಸಂಘಟಕರಿಗೆ ಮತ್ತು ನಿಮಗೆ ಇನ್ನೊಮ್ಮೆ ನನ್ನ ಕಡೆಯಿಂದ ನಮೋ ನಮಃ. ದೇಶದ ಪರಿಸ್ಥಿತಿಯನ್ನು ಎರಡೇ ನುಡಿಗಳಲ್ಲಿ ಹೇಳಿದಂತ ಹನುಮಂತರಾಯ ಬಿರಾದಾರ್ ಅವರಿಗೆ ಧನ್ಯವಾದಗಳು. ಈಗ ನಮೋ ಬ್ರಿಗೇಡ್ ಜಮಖಂಡಿಯ ಇನ್ನೊಬ್ಬ ಕಾರ್ಯಕರ್ತರಾದಂತಹ ವಿದ್ಯಾಧರ ಸೌದಿಯಿಂದ ಒಂದೆರಡು ನುಡಿಗಳು. ಹರಿ ಓಂ. ಗ್ರಾಮದೇವ ಶ್ರೀ ಕಾಡಸಿದ್ದೇಶ್ವರ ದೇವನ ಪಾದಸ್ಪರ್ಶಿ ನಮಸ್ಕರಿಸುತ್ತಾ, ನನ್ನ ಆಧ್ಯಾತ್ಮದ ಗುರು, ದೇಶದ ಆಧ್ಯಾತ್ಮದ ಶಕ್ತಿ ಶ್ರೀ ಸ್ವಾಮಿ ವಿವೇಕಾನಂದರನ್ನು ಮನಸ್ಸಲ್ಲಿ ಪೂಜಿಸುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದು ಹಾಗೂ ಅಭಿವೃದ್ಧಿ ಅಧಿಕಾರ ಗುಜರಾತ್ ಎಂಬ ಮಾಡೆಲ್ ನನ್ನ ತಯಾರಿಸಿದಂತ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಅವರನ್ನ ನನ್ನ ಹೃದಯದಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿಸಬೇಕು. ಈ ನಮೋ ಬ್ರಿಗೇಡ್ ನಮ್ಮ ದೇಶದಲ್ಲಿ, ಈ ನಮೋ ಬ್ರಿಗೇಡ್ ಯಾವ ಕಾರಣಕ್ಕೆ ಆರಂಭವಾಗಿದೆ? ಅದ ಒಬ್ಬ ವ್ಯಕ್ತಿ ಇಷ್ಟೊಂದು ಹೆಸರನ್ನು ಸಂಪಾದಿಸ್ಬೇಕಂತಂದ್ರ, ಇಷ್ಟೆಲ್ಲಾ ಜನ ನೀವು ಬರೀ ಆ ವ್ಯಕ್ತಿ ಹೆಸರು ಮಾಡಿದ್ರೆ ಇಷ್ಟೆಲ್ಲ ಜನ ನೀವು ಕೂಡ್ಬೇಕಂತಂದ್ರೆ ಕಾರಣ ಅದೇನು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ. ಅವರು ಮಾಡಿರುವಂತವಲ್ಲ ಹಲವಾರು ಅಭಿವೃದ್ಧಿ ಕೆಲಸಗಳು. ಅವರೊಂದು ಏನು ಈ ಒಂದು ಗುಜರಾತ್ ಮಾಡೆಲ್ ಒಂದು ದೇಶ
ಜೊತೆಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಇಲ್ಲ, ಇಷ್ಟ ಜನಸಂಖ್ಯೆ ಕುಡಿತಿದ್ರು. ಅವಾಗ ಒಂದು ಉದಾಹರಣೆ ಕೊಡ್ತೀನಿ. ಈ ವಿಶ್ವದ ದೊಡ್ಡ ಅಂತ ಏನ್ ಕರೀತಾರ ಅಮೆರಿಕ ಹಾಗೂ ಲಂಡನ್, USA, ಜಪಾನ್, ಇಂಗ್ಲೆಂಡ್, ಚೈನಾ, ಏನು ಹಲವಾರು ಸಿಂಗಾಪುರ್, ಜರ್ಮನಿ, ಇಟ್ಲಿ ಇನ್ನೂ ಹಲವಾರು ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲ ಒಂದು ಪೆದ್ದ ಬೆಳಗಾಗುವಂತ ಒಂದು ಸುದ್ದಿ ಇದೆ. ಅವರು ಇದುವರೆಗೂ ಅವರ ಈ ಭಾರತ ದೇಶ ಈ ರೀತಿ ಹೇಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅವರು ಅನ್ಕೊಳ್ತಾ ಇದ್ದಾರೆ. ಆದ್ರೆ ಭಾರತ ದೇಶ ಡೆವಲಪ್ಮೆಂಟ್, ಒಂದು ಭಾರತ ಸರ್ಕಾರ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನು ಗುಜರಾತ್ ಸರ್ಕಾರ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ನಗರ ಕಟ್ತಾ ಇದ್ದಾರೆ, ಒಂದು ನರೇಂದ್ರ ಮೋದಿ ಅವರ ಕನಸಿನ ನಗರ. ಅಂದ್ರೆ ನಾನು ಯೂಟ್ಯೂಬ್ ನಲ್ಲಿ ರಿಸರ್ಚ್ ಮಾಡುವಾಗ ಟಿವಿ ಮಾಡುವಂತ ಕಾರ್ಯಕ್ರಮ ತೋರಿಸಿದ್ರ ತೊಲೆನಾ ನಗರ ಒಂದು ಇಂಟರ್ನ್ಯಾಷನಲ್ ಸಿಟಿ, ಬಿಗ್ಗೆಸ್ಟ್ ಇಂಟರ್ನ್ಯಾಷನಲ್ ಸಿಟಿ. ಆ ಸಿಟಿಯಲ್ಲಿ ನಿಮ್ಗೆ ಯಾವ ಬೇಸ್ ಸೌಲಭ್ಯ ಆ ರೀತಿ ಸೌಲಭ್ಯ ಸಿಗ್ತಾವ. ಒಂದು ಫಾಸ್ಟೆಸ್ಟ್ ಟ್ರೈನ್ ಆಗಿರಲಿ, ಒಂದು ಉತ್ತಮವಾದಂತಹ ಹೈವೇ ರಸ್ತೆಗಳು. ಈ ವಿಶ್ವದಲ್ಲಿ ಆ ಒಂದು ಏನಾದ್ರು ಆ ಸಿಟಿ ನಿರ್ಮಾಣ ಅಂತಂದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಡೆವಲಪ್ಡ್ ಸಿಟಿ ಅಂತ ಆ ಒಂದು ಸಿಟಿ ಕರ್ಕೋತದ. ಆ ಸಿಟಿ ಒಂದು ಏನ್ ಡೆವಲಪ್ಮೆಂಟ್ ಕರ್ಕೋತದ, ಆ ಒಂದು ಡೆವಲಪ್ಮೆಂಟ್ ಆಗ್ಬಾರ್ದು ಅಂತೇಳಿ ಈ ಚೈನಾ, ಜಪಾನ್ ಹಾಗೂ ಮುಂತಾದ ಹಲವಾರು ದೊಡ್ಡ ದೊಡ್ಡ ರಾಷ್ಟ್ರಗಳು ಟ್ರೈ ಮಾಡ್ತದ. ಇನ್ನೇನು 2008 2009 ಆ ಸಿಟಿ ಪ್ರಾರಂಭವಾಗಿ ಸ್ಟಾರ್ಟ್ ಆಗಿದೆ. ಇನ್ನೇನು 3-4 ವರ್ಷಗಳಲ್ಲಿ ಆ ಸಿಟಿ ಇವತ್ತು ಏನು ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರ ದಕ್ಷಿಣ ಒಂದು ನಗರ, ಇಂಥ ಅಂತಾರಾಷ್ಟ್ರೀಯ ನಗರ ಏನ್ ಆಗ್ತಾ ಇದೆ, ಇನ್ನೇನು 2-3 ವರ್ಷಗಳಲ್ಲಿ ತಯಾರಾಗ್ತದೆ. ಇನ್ನೇನು ನಾವು ಫಾರಿನ್ ಏನು ಲಂಡನ್ ಅಮೆರಿಕ ಕರೀತಿದಲ್ಲ, ಆ ಲಂಡನ್ ಮತ್ತು ಅಮೆರಿಕದ ನಾವು ದೇಶ ಬಂದು ನೋಡ್ಬೇಕಂತ ಹೇಳಿ ನರೇಂದ್ರ ಮೋದಿ ಅವರು ನಗರ ಕಟ್ಟಿದ್ದಾರೆ. ದೇಶದ ಡೆವಲಪ್ಮೆಂಟ್ ನರೇಂದ್ರ ಮೋದಿ ಗುಜರಾತ್ ಸರ್ಕಾರ 13.6 GDP ರೇಟ್ 13.6% GDP ರೇಟ್ ಕೊಡ್ತಾ ಇದೆ. ಪೂರಾ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಗುಜರಾತ್ ಸರ್ಕಾರದ ಏನು ಪ್ರತಿಯೊಂದು ಡೆವಲಪ್ಮೆಂಟ್ ವರ್ಗಗಳ ಕಾಂಗ್ರೆಸ್ ಸರ್ಕಾರದ ಮೇಲೆ ಭಾರತ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಟೈಮ್ನಲ್ಲಿ ಕೂಡ 10 ವರ್ಷದಲ್ಲಿ ಕೂಡ ಪೂರಾ ಕಾಂಗ್ರೆಸ್ ಸರ್ಕಾರದವರ ಸಮೀಕ್ಷೆ ಮಾಡ್ತಾರಲ್ಲ. ಏನು ಪ್ರತಿಯೊಂದು ರಾಜ್ಯಗಳಲ್ಲಿ ಪ್ರಥಮ ರಾಜ್ಯ ಸಂಖ್ಯೆ 2ನೇ ರಾಜ್ಯದಿಂದ ಒಂದು ಆಯ್ಕೆ ಮಾಡಿಕೊಡ್ತಾರಲ್ಲ, ಅಂತ ಕಾಂಗ್ರೆಸ್ ಸರ್ಕಾರ ಮೇಲೆ ನಿಂತು ರಾಜ್ಯ ಸರ್ಕಾರದಲ್ಲಿ ಗುಜರಾತ್ ಸರ್ಕಾರ ಎಲ್ಲ ದೇಶದಲ್ಲೇ ನಂಬರ್ 1 ರಾಜ್ಯ ತಪ್ಪಿಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ನರೇಂದ್ರ ಮೋದಿ ಅಷ್ಟೇ, ಮಧ್ಯಾಹ್ನ ಇನ್ನು ಮೀಡಿಯಾದವರು ಮಾಧ್ಯಮದವರು ತೋರಿಸ್ತಾರೆ. ಕೇವಲ ನರೇಂದ್ರ ಮೋದಿ ಅವರು ಮಾತ್ರ ಈ ಹಿಂದೂ ಮುಸ್ಲಿಂ ಅಡಿಗೆ ಮಾಡಕ್ ಕಾರಣ ಆಗಿದೆ ಅಂತ ತೋರಿಸ್ತಾರೆ. ಯಾಕೆ ತಿರುಗಿದ ಮೇಲೆ ಹಿಂದೂ ಮುಸ್ಲಿಂ ಜಗಳ ಆಗಿದೆ? ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಅವಧಿಗೆ ಮೊದಲು ಹಿಂದೂ ಮುಸ್ಲಿಂ ಜಗಳ ಆಗಿತ್ತು. ಒಂದು ಹುನ್ನಾರ, ಕೇವಲ ಹುನ್ನಾರವಾಗಿ ತೋರಿಸ್ತಾ ಇದ್ದಾರೆ. ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ, ಮುಸ್ಲಿಮರ ವಿರೋಧಿ ನರೇಂದ್ರ ಮೋದಿ ಅಂತ ಹೇಳಿ. ಅಲ್ಲ ಗುಜರಾತ್ ನೋಡ್ರಿ, ಮುಸ್ಲಿಮರೇ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ. ಯಾಕೆ ಎದುರು ತೋರಿಸೋದು? ಬರೀ ಒಂದು ಸಾಮಾನ್ಯವಾದಂತ ಭಿಕ್ಷುಕ ನರೇಂದ್ರ ಮೋದಿ ನನಗೆ ಪ್ರಧಾನಮಂತ್ರಿ ಬ್ಯಾಡ ಅಂತಂದ್ರೆ ಅದನ್ನ ಟಿವಿಯಾಗಿ ತೋರಿಸ್ತೇವೆ ನಾವು. ಆದ್ರೆ ಅವಾಗ ಭಿಕ್ಷುಕನ ಹೀರೋ ಮಾಡಿ ತೋರಿಸ್ತೀವಿ. ತೋರಿಸ್ರಿ, ಡೆವಲಪ್ಮೆಂಟ್ ಅವ್ರು ತೋರಿಸ್ತೀವಿ. ಅವ್ರನ್ನ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅಲ್ಲ ಒಂದು ಬಸ್, ಒಂದು ಹೈವೇಗಳಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಪರೇಟ್ ಮಾಡಿ ತೋರಿಸಿದ್ದಾರೆ. ಅದ ಅಭಿವೃದ್ಧಿ ಕೆಲಸಗಳನ್ನು ತೋರಿಸಿ ನಮ್ಮ ದೇಶವನ್ನು ಮುನ್ನಡೆಯುತ್ತ ರಾಜ್ಯ ನೀವು ಒಂದು ಒಳ್ಳೆಯ ಯಾರು ಬಂದಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಬರೀ ಒಂದು ಕೆಟ್ಟ ವಿಚಾರಗಳನ್ನು ತೋರಿಸೋದಕ್ಕಿಂತ ಹೆಚ್ಚು ಅವ್ರು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳನ್ನು ತೋರಿಸಿ ಅವರು ನಾವು ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಯಾಗಿ ಮಾಡಲು ಅವರಿಗೆ ಹಾಗೆ ಆಗ್ತಾರೆ ಅವರ ವಿಶ್ವಾಸ ನಮಗೆಲ್ಲರಿಗಿದೆ ಅಂತ ಹೇಳ್ತಾರೆ. ನಾನು ಮಾತನಾಡ್ತೀನಿ. ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಂತ ವಿಕಾಸದ ಬಗ್ಗೆ ಹೇಳಿಕೊಟ್ಟಂತ ಶ್ರೀಯುತ ವಿದ್ಯಾರ್ಥಿ ಚೌಧರಿ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ಭಾಷಣ ಶ್ರೀ CS ಭಾಂಗಿ ಅವರಿದ್ದಾರೆ. ಶ್ರೀ CS ಭಾಂಗಿ ಅವರು ಆಗಮನ ಮಾಡಿದ್ದಾರೆ. ಈಗ ವಕ್ತಾರರಾಗಿ ಆಗಮಿಸಿದಂತ ಶ್ರೀ ತೇಜಸ್ವಿ
ನಮಶ್ರೀ ವೀರಾಚಾರ್ಯ ವಿವೇಕಾನಂದ सच्चित शुद्ध स्वरूपाय स्वामी साधनाय सरस्वती नित्यतु आश्रय सदा बंधुಗಳೇ, ಜಮಖಂಡಿಗೂ ಭಾರತದ ಉಜ್ವಲ ಭವಿಷ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಭಾರತದ ಇತಿಹಾಸವನ್ನು ಒಂದು ಬಾರಿ ಗಮನಿಸಿದ್ರೆ ಅರಿವಾಗುವುದೇನು ಅಂತಂದ್ರೆ, ಸ್ವಾತಂತ್ರ್ಯ ನಂತರ ಯಾವ ರಾಜ ಮನೆತನಗಳು, ಆಸ್ಥಾನಗಳು, ರಾಜರ ಆಳ್ವಿಕೆಯಲ್ಲಿದ್ದಂತಹ ಪ್ರದೇಶಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗುವಂತಹ ಒಂದು ಸಂದರ್ಭದಲ್ಲಿ ಹೆಮ್ಮೆಯಿಂದ ಎದೆತಟ್ಟಿ ನಾವು ಹೇಳ್ಬೋದು ಕನ್ನಡಿಗರಾಗಿ, ಭಾರತದ ಒಕ್ಕೂಟಕ್ಕೆ ಪ್ರಥಮವಾಗಿ ಸೇರಿದಂತಹ ಒಂದು ರಾಜರ ಆಳ್ವಿಕೆಯಲ್ಲಿದ್ದಂತಹ ಒಂದು ಸ್ಥಾನ ಜಮಖಂಡಿ ಅಂತ ಹೇಳಿ ಅವತ್ತು ಕೂಡ ಜಮಖಂಡಿಯಲ್ಲಿ ದೇಶದ ಹಿತಚಿಂತನೆಯನ್ನು ಕಾಣ್ಕೊಂಡು ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ ವಿಚಾರವನ್ನ ಮಾಡಿದರು. 2014ನೇ ಇಸ್ವಿಯ ಭಾರತದ ಚುನಾವಣೆ ಎದುರಿಸುವಂತಹ ಸಂದರ್ಭದಲ್ಲಿ ಇವತ್ತು ಜಮಖಂಡಿಯಲ್ಲಿ ಯುವಕರು ಒಂದು ಸಂಕಲ್ಪವನ್ನು ಹಚ್ಚಿಕೊಂಡಿದ್ದಾರೆ. 2014ನೇ ಇಸ್ವಿಯಲ್ಲಿ ನಾವು ಭವ್ಯ ಭಾರತದ ಭವಿಷ್ಯವನ್ನು ಕಾಣ್ತಾ ಇರುವಂತಹ, ಕನಸನ್ನು ಕಾಣ್ತಾ ಇರುವಂತಹ ಯುವಕರಾದ್ರಿಂದ ಈ ಕನಸನ್ನು ನನಸನ್ನು ಮಾಡಲಿಕ್ಕೆ ಸಾಧ್ಯ ಇರುವಂತಹ ಒಬ್ಬ ವ್ಯಕ್ತಿಗೆ ನಾವು ಶಕ್ತಿಯನ್ನು ತುಂಬಲಿಕ್ಕೆ ಸೇರಿದ್ದೇವೆ ಅಂತ ಹೇಳಿ ಜಮಖಂಡಿಯ ಯುವಕರು ಸಂಕಲ್ಪ ಮಾಡ್ತಾರೆ. ಸ್ನೇಹಿತರೆ, ಕಳೆದ ಒಂದು 15-20 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಮೋ ಬ್ರಿಗೇಡ್ ಅನ್ನು ಪ್ರಾರಂಭ ಮಾಡಿದಾಗ ಬಹಳಷ್ಟು ಜನ ಪತ್ರಕರ್ತರು ನಮ್ಮನ್ನು ಕೇಳಿ, ನರೇಂದ್ರ ಮೋದಿ ಅಂತಂದ್ರೆ ಇವತ್ತು ಭಾರತದಲ್ಲಿ ಕೇವಲ ಒಂದು ನಗರಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಕ್ರೇಜ್, ಒಂದು ಫೆನಾಮಿನ. ನಗರಗಳಿಂದ ಹೊರಗಡೆ ಹೋದ್ರೆ ನರೇಂದ್ರ ಮೋದಿಯ ಬಗ್ಗೆ ಅಷ್ಟೊಂದೇನು ಕಾಳಜಿ, ಪ್ರೀತಿ ಏನ್ ಜನರು ಕಾಣಿಸ್ತಿಲ್ಲ, ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರು. ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಇವತ್ತು ಘಂಟಾಘೋಷವಾಗಿ ಒಂದು ವಿಚಾರವನ್ನು ತಿಳಿಸಬಹುದು. ನಮ್ಮೆದುರುಗಡೆ ಜಮಖಂಡಿಯಲ್ಲಿ ತುಂಬಿ ತುಳುಕಾಡ್ತಿರುವಂತಹ ಒಂದು ಆಡಿಟೋರಿಯಂನಲ್ಲಿ ಜನ ಕೂತಿದ್ದಾರೆ. ನರೇಂದ್ರ ಮೋದಿಯ ಪ್ರಧಾನಿ ಮಾಡಬೇಕು ಅಂತ ನರೇಂದ್ರ ಮೋದಿಯ ಮ್ಯಾಜಿಕ್ ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಿಲ್ಲ, ಗಲ್ಲಿ ಸೇ ದಿಲ್ಲಿ ತನಕ ನರೇಂದ್ರ ಮೋದಿಯ ಮ್ಯಾಜಿಕ್ ಇದೆ. ನೆಚ್ಚಿನ ದೇಶ ಪ್ರೇಮಿ ಯುವಕರೇ, 2014ನೇ ಇಸ್ವಿಯಲ್ಲಿ ನರೇಂದ್ರ ಮೋದಿ ಅವರನ್ನು ನಾವು ಯಾಕೆ ಪ್ರಧಾನಿಯಾಗಿ ಮಾಡಬೇಕು? ಇವತ್ತು ನಾನು ನೀವು ಇಲ್ಲಿ ಸೇರಿ ತಗೊಳ್ಳುವಂತಹ ಈ ಸಂಕಲ್ಪ ಈ ದೇಶದ ಈ ಕಾಲಘಟ್ಟದಲ್ಲಿ ಯಾಕಿಷ್ಟು ಮುಖ್ಯ? ಈ ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕಾದಂತಹ ಒಂದು ಗುರುತರವಾದಂತಹ ಹೊಣೆ ನಮ್ಮ ಮೇಲೆ ಇದೆ. ಬಂಧುಗಳೇ, ಒಂದು ಬಾರಿ ಭಾರತದ ಕಳೆದ 65 ವರ್ಷಗಳ ಸ್ವಾತಂತ್ರ್ಯ ನಂತರ ಅಭಿವೃದ್ಧಿಯ ಪಥವನ್ನು ಒಂದು ಬಾರಿ ನಾವು ಗಮನಿಸಿದ್ರೆ ನಮಗೆ ಅರಿವಾಗುತ್ತೆ, ಕಳೆದ 65 ವರ್ಷಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ದೇಶವನ್ನು ಆಳಿರುವಂತಹ ಕಾಂಗ್ರೆಸ್ ಪಕ್ಷ ಈ ದೇಶದ ಜನರಿಗೆ ಮೋಸ ಮಾಡಿದೆ. ಈ ದೇಶದಲ್ಲಿ ಇವತ್ತು ಕೂಡ ಸುಮಾರು 40%ಕ್ಕೂ ಹೆಚ್ಚು ಜನ ಬಡತನ ರೇಖೆಗಿಂತ ಕಡಿಮೆ ಉಳಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ನ್ಯಾಚುರಲ್ ರಿಸೋರ್ಸಸ್ ಇತ್ತು, ಭೂಭಾಗದ ಒಂದು ವಿಸ್ತೀರ್ಣ ಈ ಮಟ್ಟಕ್ಕಿತ್ತು. ಇಷ್ಟಾದರೂ ಕೂಡ ಭಾರತ ಇವತ್ತು ಪ್ರಗತಿಯಲ್ಲಿ ದಾಪುಗಾಲು ಹಾಕಿ ಬೇರೆ ರಾಷ್ಟ್ರಗಳಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಸಾಧ್ಯ
ಇಷ್ಟು ಸಂಪತ್ತಿತ್ತು ನನ್ನ ರಾಷ್ಟ್ರ ಯಾಕೆ ಇವತ್ತು ಮುಂದುವರಿತಿಲ್ಲ ಅನ್ನೋದು ಬೇಜಾರಿದೆ. ಕಾಲೇಜ್ಗಳಲ್ಲಿ ಹೋಗಿ ಒಬ್ಬ ಯುವಕನ ಹೋಗಿ ಮಾತಾಡಿಸಿ, ಯುವತಿಯನ್ನು ಹೋಗಿ ಮಾತಾಡಿಸಿ, ಅವ್ರು ಹೇಳ್ತಾರೆ ಒಂದು ಸಿಂಗಾಪುರ್, ಬೆಂಗಳೂರಿಗಿಂತ ಚಿಕ್ಕದಾಗಿರುವಂತಹ ಸಿಂಗಾಪುರ್ ಭಾರತಕ್ಕಿಂತ ಹೆಚ್ಚು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ನನ್ನ ದೇಶಕ್ಕೆ ಯಾಕೆ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಸ್ನೇಹಿತರೆ, ಒಂದಿಷ್ಟು ವಿಚಾರಗಳನ್ನ ಸರ್ಕಾರ ಕೊಡುವಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನು ನಾವು ನಮ್ಮ ಮನದೆದುರುಗಡೆ ತಗೊಂಡು ಬಂದ್ರೆ, ಮನಸ್ಸಿನೆದುರುಗಡೆ ಒಂದು ಬಾರಿ ಅವಲೋಕನ ಮಾಡಿದ್ರೆ ಗಾಬರಿಯಾಗುವಂತಹ ಒಂದು ಸಂಗತಿ ಸ್ವಾತಂತ್ರ್ಯ ಬಂದು 65 ವರ್ಷಗಳಾದರೂ ಕೂಡ ಇವತ್ತು ಕೂಡ ಭಾರತದಲ್ಲಿ 10 ಜನರಲ್ಲಿ 3 ಜನಕ್ಕೆ ವಿದ್ಯಾಭ್ಯಾಸ ಇಲ್ಲ. 10 ಜನರಲ್ಲಿ 4 ಜನಕ್ಕೆ ಇವತ್ತು ಕೂಡ 65 ವರ್ಷ ಆಗಿದೆ ಸ್ನೇಹಿತರೆ ಸ್ವಾತಂತ್ರ್ಯ ಬಂದು. 2 ಹೊತ್ತು ಸರಿಯಾಗಿ ಹೊಟ್ಟೆ ತುಂಬ ಅನ್ನ ತಿನ್ನಲಿಕ್ಕೆ, ಊಟ ಮಾಡಲಿಕ್ಕೆ ಶಕ್ತಿ ಸರ್ಕಾರಗಳು ಕೊಟ್ಟಿಲ್ಲ. ಇಲ್ಲಿರುವಂತಹ ಹಿರಿಯರನ್ನ, ತಂದೆ ತಾಯಿಗಳನ್ನ ಒಂದು ಬಾರಿ ಹೋಗಿ ಮಾತಾಡಿಸಿ ಕೇಳಿ, ಪ್ರತಿಯೊಬ್ಬರದ್ದು ಹಳ್ಳಿ ಏನಿದೆ ಅಂತ. ನನ್ನ ಮಗ ಡಿಗ್ರಿ ಓದಿದ್ದಾನೆ, ನನ್ನ ಮಗಳು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ಡಿಗ್ರಿ ಓದಿ 2 ವರ್ಷ ಆಗಿದೆ, 3 ವರ್ಷ ಆಗಿದೆ, ಕೈಯಲ್ಲಿ ಎಜುಕೇಶನ್ ಮುಗಿಸಿರೋ ಸರ್ಟಿಫಿಕೇಟ್ ಇದೆ, ಇನ್ನೂ ಕೆಲಸ ಸಿಗ್ತಿಲ್ಲ. ಕಳೆದ 8 ವರ್ಷಗಳಲ್ಲಿ ಒಂದು ಆವರೇಜ್ ಆಗಿ ಪ್ರತಿ ವರ್ಷದಲ್ಲಿ ಸರಾಸರಿಯಾಗಿ 15,000 ರೈತರು ಈ ದೇಶದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಂಸತ್ತಿನಲ್ಲಿ ಕುಳಿತಿರುವಂತಹ ಒಂದು ನಮ್ಮ ಸಂಸತ್ ಸದಸ್ಯರನ್ನ ಯಾರನ್ನ ಹೇಳಿ ಕೇಳಿ, ಪ್ರತಿಯೊಬ್ಬರು ಹೇಳೋದು ನಾನು ಮಣ್ಣಿನ ಮಗ ಅಂತಾರೆ, ನಾನು ರೈತರ ಪ್ರತಿನಿಧಿ ಅಂತಾನೆ ಹೇಳೋದು. ರೈತರನ್ನ ಪ್ರತಿನಿಧಿಸುವಂತಹ ಮಣ್ಣಿನ ಮಕ್ಕಳು ಮಾಡಿರೋದೇನು? 65 ವರ್ಷಗಳಲ್ಲಿ ಇವತ್ತಿಗೂ ಕೂಡ ಭಾರತದಲ್ಲಿ ಇರಿಗೇಷನ್, ನೀರಾವರಿ ಸಿಕ್ಕಿರೋದು ಕೇವಲ 40% ಜನಕ್ಕೆ ಮಾತ್ರ, 40% ಭೂಭಾಗಕ್ಕೆ ಮಾತ್ರ. ಲಕ್ಷ್ಮೀಧರ ಅಮಾತ್ಯ ಅಂತ ಹೇಳಿ ಇದ್ದಂತಹ ಒಬ್ಬ ಕವಿಗೆ ತನ್ನ ತಾಯಿ ಹಾಲು ಉಳಿಸಬೇಕಾದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ಸವಿಸು. ಕೆರೆಗಳನ್ನು ಕಟ್ಟಿಸುವುದು ನಮ್ಗೆ ಇವತ್ತಿರುವಂತಹ ರಾಜಕಾರಣಿಗಳು ಯಾವ ರೀತಿ ಇದ್ದಾರೆ ಅಂತಂದ್ರೆ, ಮಹಾನಗರಗಳಲ್ಲಿ ಎಸ್ಪೆಷಲಿ ಕೆರೆಗಳನ್ನು ಮುಚ್ಚಿಸಿ ರಿಯಲ್ ಎಸ್ಟೇಟ್ ಮಾಡಿ ಸೈಟನ್ನು ಮಾಡ್ತಾ ಇರುವಂತಹ ರಾಜಕಾರಣಿಗಳಿದ್ದಾರೆ. 65 ವರ್ಷಗಳ ಭಾರತವನ್ನು, ರಾಜಕೀಯವನ್ನು ನಾವು ಗಮನಿಸ್ತಾ ಹೋದ್ರೆ, ರಸ್ತೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹೋಗಿ ಕೇಳಿ, ಅವನು ಹೇಳ್ತಾನೆ, ದಿಸ್ ಗವರ್ಮೆಂಟ್ ಹ್ಯಾಸ್ ಚೀಟೆಡ್ ಮೀ. ಈ ಸರ್ಕಾರ ನನಗೆ ಮೋಸ ಮಾಡಿದೆ. ಸರ್ಕಾರದ ಮೇಲೆ ಇವತ್ತು ನಂಬಿಕೆ ಯಾರಿಗೂ ಇಲ್ಲ. ನಿಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸಬೇಕು ಅಂದ್ರೆ ನೀವು ಹೋಗಿ ಸೇರಿಸೋದು ಪ್ರೈವೇಟ್ ಸ್ಕೂಲಿಗೆ, ಯಾಕೆಂದ್ರೆ ಸರ್ಕಾರ ನಡೆಸೋ ಸ್ಕೂಲಲ್ಲಿ ನಂಬಿಕೆ ಇಲ್ಲ. ಚೌಕಟ್ಟಿಗೆ ಬೆಂಗಳೂರು ಹೋಗ್ಬೇಕು ಅಂದ್ರೆ ನಾನು ಬಸ್ ಹತ್ತು ಹೋಗೋದು ಪ್ರೈವೇಟ್ ಬಸ್ಗೆ, ಯಾಕೆಂದ್ರೆ ಸರ್ಕಾರ ಕರ್ಕೊಂಡು ಹೋಗೋ ಬಸ್ ಮೇಲೆ ನನಗೆ ನಂಬಿಕೆ ಇಲ್ಲ. ಹುಷಾರ್ ತಪ್ಪು ದವಾಖಾನೆಗೆ ಹೋಗ್ಬೇಕು, ನಾನು ಹಾಸ್ಪಿಟಲ್ ಹೋಗ್ಬೇಕು ಅಂತಂದ್ರೆ ನಾನು ಚೂರು ನನ್ನ ಕೈಲಾಗದ ಶಕ್ತಿ ಇದೆ ಅಂತಂದ್ರೆ ನಾನು ಹೋಗೋದು ಸರ್ಕಾರಿ ಆಸ್ಪತ್ರೆಗಳ ಬದಲಾಗಿ ಪ್ರೈವೇಟ್ ಆಸ್ಪತ್ರೆಗೆ. ಕಾರಣ ನಮ್ಮ ಸರ್ಕಾರಿ ಸ್ಕೂಲ್ಗಳ ಪರಿಸ್ಥಿತಿ ಹೇಗಿದೆ? ಸ್ಕೂಲ್ ಕೆಲವು ಕಡೆ ಸ್ಕೂಲ್ ಇರುತ್ತೆ, ಅದನ್ನು ತೋರಿಸಿದಾಗ ಯಾರು ಹೇಳಬೇಕು ಸ್ಕೂಲ್ ಇದೆ ಅಂತ, ಯಾಕಂದ್ರೆ ಬಿಲ್ಡಿಂಗ್ ಇರೋದಿಲ್ಲ. ಬಿಲ್ಡಿಂಗ್ ಇತ್ತು ಅಂತಂದ್ರೆ ಒಳಗಡೆ ಇರಬೇಕಾದಂತಹ ಬ್ಲಾಕ್ ಬೋರ್ಡ್, ಫರ್ನಿಚರ್ಗಳು ಇರೋದಿಲ್ಲ. ಅದಿತ್ತು ಅಂತಂದ್ರೆ ಪಾಠ ಮಾಡಬೇಕಾದಂತ ಮೇಸ್ಟ್ರಿಗಳು ಇರೋದಿಲ್ಲ. ಸರ್ಕಾರಿ ಆಸ್ಪತ್ರೆಗಳು ಹೇಗಿದೆ? ನೀವು ಯಾವುದೇ ಒಂದು ಸಮಸ್ಯೆಗೆ ಹೋಗಿ ನೀವು ಸರಿಯಾದಂತಹ ಡಾಕ್ಟರ್ಗಳು ಇರೋದಿಲ್ಲ, ಸರಿಯಾದಂತಹ ಒಂದು ಮೆಡಿಕಲ್ ಫೆಸಿಲಿಟೀಸ್ ಇರೋದಿಲ್ಲ. ಇತ್ತೀಚೆಗೆ ಒಬ್ಬರು ಸದಸ್ಯರು, ವಿಧಾನಸಭಾ ಸದಸ್ಯರು ಒಂದು ಪ್ರಶ್ನೆಯನ್ನೇ ಕೇಳಿದ್ರು ಸರ್ಕಾರಕ್ಕೆ, ಕರ್ನಾಟಕದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು MRI ಮಿಷಿನ್ಗಳಿದೆ, ಎಷ್ಟು ಸಿಟಿ ಸ್ಕ್ಯಾನ್ ಮಿಷಿನ್ಗಳಿದೆ ಅಂತ. ಆ ಸ್ಟ್ಯಾಟಿಸ್ಟಿಕ್ಸ್ ಗಳಿಂದ ಕೇಳಿದ್ರೆ ನಮಗೆ ಅತ್ಯಾಶ್ಚರ್ಯ ಆಗುತ್ತೆ, ಯಾಕೆಂದ್ರೆ ನಾವು ಕೊಡ್ತಿರುವಂತಹ ಒಂದು ತೆರಿಗೆ ಹಣ ಎಲ್ಲ ಹೋಗ್ತಿದೆ ಅಂತ. ಹೀಗೆ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮಗೆ ವಿಫಲ ಮಾಡಿದೆ. ಚೌಕಟ್ಟಿ ಅಂತ ಒಂದು ಊರಿನಲ್ಲಿ ಇವತ್ತು ಕೂಡ 65 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ. ನಮ್ಮ ತಾತ, ನಮ್ಮೂರು ಚಿಕ್ಕಮಗಳೂರು, ನಮ್ಮ ತಾತ 94 ವರ್ಷ ಕಾಲ ರೈಲ್ವೆ ಲೈನ್ ಹಾಕೊಳ್ತಾರೆ. ಒಂದ್ಸತಿ ನಾನು ಬದುಕಿದ್ದಾಗ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ ಮೂಲಕ ನಾನು ಚಿಕ್ಕಮಗಳೂರು ಹೋಗ್ಬೇಕು ಅಂತ. 65 ವರ್ಷ ಆಯಿತು. 8 ರೈಲ್ವೆ ಮಂತ್ರಿಗಳು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾದರು. ಇವತ್ತಿಗೂ ಕೂಡ ರೈಲ್ವೆ ಸ್ಟೇಷನ್ ಚಿಕ್ಕಮಗಳೂರಿನಲ್ಲಿ ಸಾಧ್ಯ ಆಗಿಲ್ಲ. ನಾನು ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಓದ್ತಾ ಇದ್ದೆ, ಭಾರತ ಬದಲಾವಣೆ ಹೊಂದುತ್ತಿರುವ ರಾಷ್ಟ್ರ ಅಂತ.
ಕಾಶ್ಮೀರದ ಕಣಿವೆಯಲ್ಲಿ ಇವತ್ತು ಸಪರೇಟಿಸಂ ಬೆಳೀತಾ ಇದೆ. ಬಾಂಗ್ಲಾದೇಶದ ಅಸ್ಸಾಂನ ಗಡಿ ಭಾಗಕ್ಕೆ ಹೋದ್ರೆ, ಭಾರತದ ಈಸ್ಟರ್ನ್ ಪಾರ್ಟಿಗೆ ಹೋದ್ರೆ ಸುಮಾರು 3 ರಿಂದ 4 ಕೋಟಿ ನುಸುಳುಕೋರರು ಬಾಂಗ್ಲಾದೇಶದ ಭಾರತದೊಳಗೆ ಬಂದಿದ್ದಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ ತನಕ ಮಾತಾಡಿದೆ. ಕಳೆದ 10 ವರ್ಷಗಳ ಯುಪಿಎ ಸರ್ಕಾರದ ಸಾಧನೆ ಏನಾದರೂ ಪಟ್ಟಿ ಮಾಡಬೇಕು ಅಂತಂದ್ರೆ 2004ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿಗಳಾಗಿ ಮನಮೋಹನ್ ಸಿಂಗ್ ಅಧಿಕಾರವನ್ನು ಸ್ವೀಕರಿಸಿದಾಗ ಆಗ್ತಾನೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ತುಂಬಿ ಒಂದು ಹೊಸ ಚೈತನ್ಯವನ್ನು ತಂದಿದೆ. 2004ನೇ ಇಸ್ವಿಯಲ್ಲಿ ಅವರ ಅಧಿಕಾರ ಸ್ವೀಕರಿಸಿಕೊಂಡಾಗ $1ಗೆ ಒಂದು ಭಾರತದ ರೂಪಾಯಿಯ ಬೆಲೆ 45 ರೂಪಾಯಿ. ಅಂದ್ರೆ ಅಮೆರಿಕದ ಯಾವ್ದಾದ್ರು ಒಂದು ವಸ್ತುವನ್ನು ನಾನು ತಗೊಳ್ಬೇಕು ಅಂದ್ರೆ $1 ಅದಕ್ಕೆ ಇತ್ತು ಅಂತಂದ್ರೆ ನಾನು 45 ರೂಪಾಯಿ ಕೊಟ್ಟರೆ ನನಗೆ ಆ ವಸ್ತು ಸಿಕ್ಕಿದೆ. 10 ವರ್ಷಗಳಾಗಿ ಇವತ್ತು ಮನಮೋಹನ್ ಸಿಂಗ್ ಅಧಿಕಾರ ಬಿಟ್ಟು ಹೋಗುವಂತಹ ಒಂದು ಸಂದರ್ಭದಲ್ಲಿ $1ಗೆ ಒಂದು ರೂಪಾಯಿಯ ಬೆಲೆ 60 ರೂಪಾಯಿಗೆ ಕುಸಿದಿದೆ. ಒಂದು ವರ್ಷಕ್ಕೆ ಸರಿಸುಮಾರು 1.5 ರೂಪಾಯಿಯಷ್ಟು ಭಾರತದ ಮೌಲ್ಯವನ್ನು ಕುಸಿದಿರೋದೇ ಈ ಯುಪಿಎ ಸರ್ಕಾರದ ಒಂದು ಅಚೀವ್ಮೆಂಟ್ ಅಂತ ಹೇಳಿ. ಬಹುಶಃ ಯುಪಿಎ ಸರ್ಕಾರದಲ್ಲಿ ನಡೆದಿರುವಂತಹ ಹಗರಣಗಳು, ಯುಪಿಎ ಸರ್ಕಾರದಲ್ಲಿ ನಡೆದಿರುವಷ್ಟು ಭ್ರಷ್ಟಾಚಾರ ಕಳೆದ ಇಷ್ಟು ವರ್ಷಗಳ ಭಾರತದ ಯಾವುದೇ ಸರ್ಕಾರಗಳಲ್ಲೂ ನಡೆದಿರಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರದ ದರ್ಪ ಎಷ್ಟು ಮಟ್ಟಿಗೆ ಬಂದಿದೆ. ಅಣ್ಣಾ ಹಜಾರೆ, ಬಾಬಾ ರಾಮದೇವ್ ಈ ಸರ್ಕಾರದ ಕಿವಿ ಹಿಂಡಬೇಕು, ಒಂದು ಬದಲಾವಣೆ ತರಬೇಕು, ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತ ಒಂದು ಹೋರಾಟವನ್ನು ಮಾಡ್ತಾರೆ. ಅಣ್ಣಾ ಹಜಾರೆಯನ್ನು ಬಂಧಿಸ್ತಾರೆ. ಬಾಬಾ ರಾಮದೇವ್ ಮೇಲೆ ಹೇಳಿಕೆಗಳಂತೆ ರಾತ್ರಿ 12 ಗಂಟೆಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಈ ದೇಶದ ಜನ ಇನ್ನು ಮರೆತಿಲ್ಲ. ಈ ದೇಶದ ಯುವಕರು ಕಾಂಗ್ರೆಸ್ ಮಾಡಿರುವಂತಹ ಈ ಕೆಲಸಗಳನ್ನು ಮರೆತಿಲ್ಲ, ಮರೆಯೋದಿಲ್ಲ. 2014ರಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದನ್ನು ನಾವು ಇವತ್ತು ಕಟ್ಟಿಕೊಡ್ತೇವೆ. ನಮ್ಮ ದೇಶದ ಜುಡಿಷಿಯಲ್ ವ್ಯವಸ್ಥೆಯನ್ನು ಕಾಂಗ್ರೆಸ್ ಯಾವ ಮಟ್ಟಿಗೆ ಕರಪ್ಟ್ ಮಾಡಿದೆ. ನಾನು ಈಗ ತಾನೇ ಒಂದು ತಿಂಗಳ ಹಿಂದೆ ಲಾ ಕಾಲೇಜಿನಲ್ಲಿ ನನ್ನ 5ನೇ ವರ್ಷದ ಲಾ ಮುಗಿಸಿದೆ. ನಾವೆಲ್ಲರೂ ಕೇಳಿರುವಂತಹ ಮಾತು ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಡಿನೈಡ್ ಇಸ್ ಜಸ್ಟಿಸ್ ಡಿನೈಡ್. ಅಂದ್ರೆ ನಿಧಾನವಾಗಿ ನಾವು ನ್ಯಾಯವನ್ನು ಕೊಟ್ಟರೆ ನ್ಯಾಯ ಕೊಟ್ಟಿದ್ದರೆ ಅಷ್ಟೇನೋ ಒಳ್ಳೆಯದು. ನಮ್ಮ ದೇಶದಲ್ಲಿ ಕೇಸ್ಗಳ ಕಥೆಯನ್ನು ಹೇಗೆ ಮುಗಿಸ್ತಾರೆ? ಕೇಸನ್ನ ಹಾಕಿರುವಂತಹ ಒಬ್ಬ ವ್ಯಕ್ತಿ ಅವನು ಸತ್ತೋಗೋ ತನಕ ಕೇಸ್ ನಡೆಯುತ್ತೆ. ಇತ್ತೀಚೆಗೆ ಒಂದು ಪ್ಲೈವುಡ್ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ನೀವು ಟಿವಿ ನೋಡಿದ್ರೆ ನೆನಪಿರುತ್ತೆ. ಜಡ್ಜ್ ವಯಸ್ಸಾಗಿ ಜಡ್ಜ್ ಸತ್ತೋಗಿ ಹೊಸ ಜಡ್ಜ್ ಬಂದು 2ನೇ ತಲೆಮಾರಿನ ಜಡ್ಜ್ ಬಂದಿರ್ತಾರೆ. ಕಕ್ಷಿದಾರ ಸತ್ತೋಗಿ ಅವನ ಮಕ್ಕಳು ಕೇಸ್ ನಡೆಸ್ತಾ ಇರ್ತಾರೆ. ಲಾಯರ್ ಸತ್ತೋಗಿ ಅವನ ಮಗಳು ಲಾಯರ್ ನಡೆಸ್ತಾ ಇರ್ತಾರೆ. 100 ವರ್ಷದಿಂದ ಜಡ್ಜು ಆರ್ಡರ್ ಅಂತ ಹೇಳಿ ಕುಟ್ಟಿ ಇಟ್ಟಿದ್ರು ಕೂಡ ಪ್ಲೈವುಡ್ ಮಾತ್ರ ಮುಗಿದೋಗಿರೋದಿಲ್ಲ ಅಂತ ಪ್ಲೈವುಡ್ ಅಡ್ವರ್ಟೈಸ್ಮೆಂಟ್ ಇದೆ. ನಮ್ಮ ಊರಲ್ಲಿರೋ ಯಾವುದೋ ಒಂದು ಸಣ್ಣ ಜಾಗದಲ್ಲಿರುವಂತಹ ಒಂದು ಕೇಸನ್ನು ನಾವು ಆ ರೀತಿ ಒಂದೇನೋ ಆಗಿದ್ದಿದ್ರೆ ಆಗತ್ತೆ, ಪರವಾಗಿಲ್ಲಪ್ಪ ಅನ್ನೋದು. ಆದ್ರೆ ನಮ್ಮ ದೇಶದ 64 ಕೋಟಿ ರೂಪಾಯಿಗಳ ಬೋಫೋರ್ಸ್ ಹಗರಣ ಮುಚ್ಚಾಕಿದ್ದು ಕಾಂಗ್ರೆಸ್ ಪಾರ್ಟಿ ಇದೇ ಒಂದು ಮೆಥಡಿನ ಬಳಸಿದೆ. ಮೊನ್ನೆ ಒಟಾವಿಯೋ ಕೊಟ್ರೋಚಿ ಅಂತ ಹೇಳಿ ರಾಜೀವ್ ಗಾಂಧಿಗೆ ಅತ್ಯಂತ ಸ್ನೇಹಿತರಾಗಿದ್ದಂಥವರು ತೀರ್ಪು. ಇಂಟರ್ಪೋಲ್, ಸಿಬಿಐ ಬಳಿ ದಾಖಲೆಗಳಿವೆ, ಸ್ವಿಸ್ ಬ್ಯಾಂಕ್ಗಳಲ್ಲಿ ದಾಖಲೆಗಳಿದೆ. ಕೊಟ್ರೋಚಿ ಹೆಸರಿಗೆ ದುಡ್ಡುಗಳನ್ನ ಲಂಚವನ್ನು ಟ್ರಾನ್ಸ್ಫರ್ ಮಾಡಿರೋ ದಾಖಲೆಗಳಿವೆ. ಇಷ್ಟಾದ್ರೂ ಕೂಡ 25-30 ವರ್ಷಗಳಾದ್ರೂ ಕೂಡ ಬೋಫೋರ್ಸ್ ಹಗರಣಕ್ಕೆ ನಾವು ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಿಲ್ಲ. ಕೊಟ್ರೋಚಿ ಸತ್ತು ಹೋದ್ರು, ರಾಜೀವ್ ಗಾಂಧಿ ಹೋದ್ರು. ಹೀಗೆ ಆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಂತ ಅಷ್ಟು ಅಕ್ಯೂಸ್ ಹೋದ ಮೇಲೆ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶಕ್ಕೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೊಡ್ತಾ ಇದೆ. ಈ ದೇಶದಲ್ಲಿ ಅಷ್ಟು ಇನ್ಸ್ಟಿಟ್ಯೂಷನ್ ಕರಪ್ಟ್ ಮಾಡಲಾಗಿದೆ. ಈ ಮಜಾ ನೋಡಿ, ಡಿಎಂಕೆ ಪಕ್ಷ ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ
ಇದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬಿಡುತ್ತಿಲ್ಲ, ಇದು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಗಿದೆ. ರೈತರು ಪ್ರತಿ ವರ್ಷ ಈ ದೇಶದಲ್ಲಿ ಸರಾಸರಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಎಂದು ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಕೊಡುತ್ತೆ. 2004ನೇ ಇಸ್ವಿಯಲ್ಲಿ ಒಂದು ಕಾನೂನನ್ನು ಸರ್ಕಾರ UPA ಸರ್ಕಾರ ತಗೊಂಡು ಬರಬೇಕು ಅಂತ ಹೇಳಿ ಒಂದು ಚಿಂತನೆಯನ್ನು ಮಾಡ್ತಾರೆ. ರೈತರಿಗೆ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಸಿಗಬೇಕು ಅಂತ ಹೇಳಿ ಒಂದು ಸೀಡ್ಸ್ ಅಥಾರಿಟಿ ಬಿಲ್ ಅಂತ ಹೇಳಿ ಸೀಡ್ಸ್ ಬಿಲ್ 2004 ಅಂತ ಹೇಳಿ ತಗೊಂಡು ಬರಬೇಕು ಅಂತ 2004ನೇ ಇಸ್ವಿಯಲ್ಲಿ UPA ಸರ್ಕಾರ ಚಿಂತನೆ ಮಾಡ್ತಾರೆ. 2013ನೇ ಇಸ್ವಿ ಬಂದಿದೆ. ಇವತ್ತಿನ ತನಕ ಆ ಒಂದು ಮಸೂದೆಯನ್ನ ಅದನ್ನ ಜಾರಿ ಮಾಡಲಿಕ್ಕೆ ತಾಕತ್ತಾಗಿಲ್ಲ, ಶಕ್ತಿಯಾಗಿಲ್ಲ. ಇದು ಒಂದು ಮಸೂದೆಯ ಕಥೆ ಅಲ್ಲ. 2014ನೇ ಇಸ್ವಿಯಿಂದ 2013ನೇ ಇಸ್ವಿಯ ತನಕ ನಮ್ಮ ದೇಶದ ಸಂಸತ್ತಿನಲ್ಲಿ ಪೆಂಡಿಂಗ್ ನಲ್ಲಿ ಉಳಿದಿರುವಂತಹ ಬಿಲ್ 109 ಬಿಲ್ಗಳು ಈ ದೇಶದ ಸಂಸತ್ತಿನಲ್ಲಿ ಪೆಂಡಿಂಗ್ ನಲ್ಲಿದೆ. ಮನಮೋಹನ್ ಸಿಂಗ್ರ ಸರ್ಕಾರ ನಿದ್ದೆ ಮಾಡ್ತಾ ಇದೆ. 2014ನೇ ಇಸ್ವಿಯಲ್ಲಿ ಒಂದು ಬಾರಿ ನಾವು ಈ ಒಂದು ಮಲಗಿರುವಂತಹ ಸರ್ಕಾರಕ್ಕೆ, ಈ ಕುಂಭಕರ್ಣ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳುವಂತಹ ಮತ್ತೆಂದೆಂದೂ ಇದ್ದೇ ಇರದಂತಹ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದೆ. ಸ್ನೇಹಿತರೆ, ಕಾಂಗ್ರೆಸ್ ಪಾರ್ಟಿಯ 65 ವರ್ಷಗಳ ಇತಿಹಾಸ, ಅದರ ಒಂದು ಆಳ್ವಿಕೆಯ ಪರಿಯನ್ನು ನೀವು ನೋಡಿದ್ರೆ ಮತ್ತೊಂದು ಗೊತ್ತಾಗೋದು. ಬ್ರಿಟಿಷರ ಬಗ್ಗೆ ನಾವು ಓದಿದ್ವಿ. ಡಿವೈಡ್ ಅಂಡ್ ರೂಲ್ ಅಂತ ಹೇಳಿ ಬ್ರಿಟಿಷರು ಮಾಡ್ತಿದ್ರು, ಒಡೆದಾಡುವಂತ ನೀತಿ. ಕಾಂಗ್ರೆಸ್ ಸರ್ಕಾರದ ಒಂದು ರಾಜಕೀಯ ಒಂದು ಚಾಣಾಕ್ಷತನ ಹೇಗಿದೆ ಅಂತಂದ್ರೆ, ಬ್ರಿಟಿಷರು ಮಾಡ್ತಿದ್ದಂತಹ ಒಂದು ಡಿವೈಡ್ ಅಂಡ್ ರೂಲ್ ಏನಿದೆ ಅದನ್ನೇ ಕಾಂಗ್ರೆಸ್ ಸರ್ಕಾರ ಮುಂದೆ ತಗೊಂಡು ಹೋಗ್ತಿದೆ. ಜಾತಿಯ ಹೆಸರಿನಲ್ಲಿ ನಮ್ಮ ದೇಶದಲ್ಲಿ ಕಿತ್ತಾಟ ತಗೊಂಡು ಬಂದ್ರು, ಧರ್ಮದ ಹೆಸರಿನಲ್ಲಿ ಕಿತ್ತಾಟ ತಗೊಂಡು ಬಂದ್ರು. ಸೆಕ್ಯುಲರಿಸಂ ಅಂತ ಹೇಳಿ ನರೇಂದ್ರ ಮೋದಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿ ಸೆಕ್ಯುಲರಿಸಂ ಅನ್ನೋ ಒಂದು ಬುಡ್ಡ ಹಾಕೊಂಡು, ಜಾತ್ಯತೀತತೆ ಒಂದು ಬುಡ್ಡ ಹಾಕೊಂಡು ಮಾಡಬಾರದ ಕೆಲಸ ಎಲ್ಲ ಮಾಡ್ತಾ ಇದೆ ಈ ದೇಶದಲ್ಲಿ. ಆ ಬುಡ್ಡವನ್ನು ಕಾಶ್ಮೀರ ಭಾರತದ ಜೊತೆಗಿರಲಿ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿ ನಿಮ್ಮನ್ನ ಕೋಮುವಾದಿ ಅಂತಾರೆ. ಅಸ್ಸಾಂನಲ್ಲಿ ನುಸುಳುಕೋರರು ಭಾರತದ ಒಳಗಡೆ ಬರ್ತಾ ಇದ್ದಾರೆ, ಅದು ಭಾರತದ ಸಮಗ್ರತೆಗೆ, ಅಖಂಡತೆಗೆ ಕಂಟಕ ಅಂತ ನೀವು ಯಾರು ತಿಳಿಸಿ ನಿಮ್ಮನ್ನ ಕೋಮುವಾದಿ ಅಂತಾರೆ. ಆದ್ರೆ ಮುಸಲ್ಮಾನರಿಗೆ ಸಪರೇಟ್ ಯೂನಿವರ್ಸಿಟಿ ಕೊಡಿ, ಯೂನಿವರ್ಸಿಟಿಗೆ ಟಿಪ್ಪು ಸುಲ್ತಾನ್ ಹೆಸರಿಡಿ, ಮುಸ್ಲಿಮರಿಗೆ ಹೆಚ್ಚಿಗಿರುವಂತಹ ಏರಿಯಾಗಳಲ್ಲಿ ಸಪರೇಟ್ ಆಗಿರುವಂತಹ ಸಪರೇಟ್ ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಗಳನ್ನ ಮುಸ್ಲಿಮರಿಗೆ ಮಾಡಿ, ಆರ್ಮಿಯನ್ನು ಕೂಡ ಮುಸ್ಲಿಮರ ತಲೆ ಎಣಿಕೆಯನ್ನು ಮಾಡಿ, ಈ ರೀತಿಯಾಗಿ ಎದುರುಗಡೆ ಪ್ರೈಮಾ ಫೇಸಿ ಕಣ್ಣಿಗೆ ರಾಚುವಂತಹ ಒಂದು ಜಾತ್ಯತೀತತೆ, ಕೋಮುವಾದಿಕೆ, ಒಂದು ಕೋಮು ವಿಚಾರವನ್ನು ಹರಡುವಂತಹ ಒಂದು ಕಾಂಗ್ರೆಸ್ ಪಾರ್ಟಿಯನ್ನ ಈ ದೇಶದ ಬುದ್ಧಿಜೀವಿಗಳು, ಪತ್ರಿಕೆಗಳು, ಮಾಧ್ಯಮಗಳು ಅವರ ಜಾತ್ಯತೀತತೆಯ ಪ್ರಮಾಣದಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಹೆಸರನ್ನು ತಗೊಂಡು ಬಂದ್ರೆ ಹಾಗೆ ಸೌದಿ ಮಾತನಾಟ ಬಹಳ ಚೆನ್ನಾಗಿ ತಿಳಿಸಿದ್ರು. ನರೇಂದ್ರ ಮೋದಿ ಅಂತಂದ್ರೆ ಮುಸಲ್ಮಾನರನ್ನ ಹೋಗಿ ಹಿಂದೆ ತಿಂದು ಹಾಕಲಿಕ್ಕಿರುವಂತಹ ಒಂದು ರಾಕ್ಷಸ ಅನ್ನೋ ರೀತಿ ನಮ್ಮ ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾವೆ. ನರೇಂದ್ರ ಮೋದಿ ಅಂತಂದ್ರೆ ಗೋತ್ರ ವಿಚಾರವನ್ನು ತಗೊಂಡು ಬರ್ತಾರೆ. ಒಂದು ಸಮಾಜದ ಆಲೋಚನೆ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಶಕ್ತಿ ಇರುವಂತಹ ಒಂದು ಇಂಟೆಲೆಕ್ಚುಯಲ್ ಕ್ಲಾಸ್ ಆಗಿ, ಎಂಡೈಟೆಡ್ ಸಿಟಿಸನ್ಸ್ ಆಗಿ, ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುವಂತಹ ಮತದಾರರಾಗಿ ನಾನು ನೀವು ಸತ್ಯಾಂಶಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂದಿದೆ. ಗೋತ್ರ ಇತಿಹಾಸದ ಮೇಲೆ ನಾವು ಫ್ಯಾಕ್ಟ್ಸ್ ಗಳ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿಯನ್ನು ಆಹ್ವಾನ ಮಾಡಬೇಕಿದೆ. 27ನೇ ತಾರೀಕು ಫೆಬ್ರವರಿ 2002ನೇ ಇಸ್ವಿಯಲ್ಲಿ ಬೆಳಗ್ಗೆ ಸುಮಾರು 6:30-7 ಗಂಟೆ ಅಷ್ಟೊತ್ತಿಗೆ ಗೋಧ್ರಾದಲ್ಲಿ ಸಬರ್ಮತಿ ಎಕ್ಸ್ಪ್ರೆಸ್ಗೆ ಬೆಂಕಿಯನ್ನು ಹಚ್ಚಲಾಗುತ್ತೆ ಒಂದಿಷ್ಟು ಜನ ಕಿಡಿಗೇಡಿ ಮುಸ್ಲಿಮರಿಗೆ. ನರೇಂದ್ರ ಮೋದಿಯ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ತಾರೆ ಅಂತಂದ್ರೆ, 65 ವರ್ಷಗಳ ಭಾರತದ ಇತಿಹಾಸದಲ್ಲಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾಸ್ ಹಿಸ್ಟರಿಯಲ್ಲಿ ಯಾವುದೇ ಸರ್ಕಾರ ಆ ರೀತಿಯ ಎಲೆಕ್ಟ್ರಿಫೈಡ್ ಅಂಡ್ ಲೈಟನಿಂಗ್ ಸ್ಪೀಡ್ ನಲ್ಲಿ ಕೆಲಸ ಮಾಡಿದೆ. ಫೆಬ್ರವರಿ 27ನೇ ತಾರೀಕು ಬೆಳಗ್ಗೆ ಸಬರ್ಮತಿ ಎಕ್ಸ್ಪ್ರೆಸ್ಗೆ ಬೆಂಕಿ ಹಚ್ತಾರೆ. 27ನೇ ತಾರೀಕು ಸಂಜೆ ಆಗುವಷ್ಟೊತ್ತಿಗೆ ಗುಜರಾತಿನ ಪ್ರಮುಖ ಎಲ್ಲ ಕ್ಷೇತ್ರಗಳಲ್ಲಿ ಕರ್ಫ್ಯೂ ಅನ್ನು ವಿಧಿಸಲಾಗಿರುತ್ತೆ. 27ನೇ ತಾರೀಕು ರಾತ್ರಿಗೆ ನರೇಂದ್ರ ಮೋದಿ ಅವರು 10:30-11 ಗಂಟೆ ಸುಮಾರಿಗೆ ಸ್ಪೆಷಲ್ ಆಫೀಸರ್ಸ್ ಗಳ ಮೀಟಿಂಗ್ ಕರೀತಾರೆ. ಯಾವ ರೀತಿ ನಾವು ಸಿಚುವೇಶನ್ ಕಂಟ್ರೋಲ್ ತಗೊಳ್ಬೇಕು ಅಂತ. 28ನೇ ತಾರೀಕು ಬೆಳಗ್ಗೆ
ಮುಖ್ಯಮಂತ್ರಿ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಆದ್ರೆ ನಮ್ಮ ಮಾಧ್ಯಮಗಳು ಈ ಯಾವುದೇ ಫ್ಯಾಕ್ಟ್ಸ್ ಗಳನ್ನ, ಈ ಯಾವುದೇ ಫಿಗರ್ಸ್ ಗಳನ್ನ, ಯಾವುದೇ ಸತ್ಯಾಂಶವನ್ನು ನಮ್ಮ ದೇಶದ ಜನರಿಗೆ ಕೊಡುತ್ತಿಲ್ಲ. ಮತ್ತೊಂದು ನಾವು ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ ಒಂದು ಘೋರ ಸತ್ಯ ಸ್ನೇಹಿತರೆ, 28ನೇ ತಾರೀಕು ಫೆಬ್ರವರಿಗೆ ನರೇಂದ್ರ ಮೋದಿಯವರು ಒಂದು ಪತ್ರ ಬರೀತಾರೆ, 2 ಪತ್ರ. ಅವರಿಗೆ ಅರಿವಾಗುತ್ತೆ ನನ್ನ ರಾಜ್ಯದಲ್ಲಿ ಇರುವಂತಹ ಪೊಲೀಸರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪರಿಸ್ಥಿತಿ ಹದಗೆಡ್ತಾ ಇದೆ, ಬೇರೆ ನೆರೆ ರಾಜ್ಯಗಳಿಂದ ನನಗೆ ಪೊಲೀಸರ ಅವಶ್ಯಕತೆ ಸಹಾಯ ಬೇಕಿದೆ. ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ ಪತ್ರಗಳನ್ನ ಅವತ್ತು ಬರೀತಾರೆ. ಗುಜರಾತ್ನಲ್ಲಿ ಗಲಭೆ ಕೈ ತಪ್ಪಿ ಹೋಗ್ತಾ ಇರುವಂತಹ ಕಾರಣದಿಂದಾಗಿ ನಿಮ್ಮ ರಾಜ್ಯದಲ್ಲಿರುವಂತಹ ಪೊಲೀಸ್ ತುಕಡಿಗಳಿಂದ ತಕ್ಷಣವಾಗಿ ನನ್ನ ರಾಜ್ಯ ಕಳಿಸಿ. 28ನೇ ತಾರೀಕು ಅಂದ್ರೆ ವಿತಿನ್ 48 hours ನರೇಂದ್ರ ಮೋದಿ ಒಂದು ಪತ್ರವನ್ನು ಬರೀತಾರೆ. ನೆನಪಿಟ್ಕೊಳ್ಬೇಕು, ಅವತ್ತು ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನ ಎರಡನ್ನೂ ಆಳ್ತಿದ್ದಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಇವತ್ತು ದೇಶಕ್ಕೆ ಢೋಂಗಿ ಜಾತ್ಯತೀತವಾದವನ್ನ ಪೀಚ್ ಮಾಡ್ತಾ ಇರುವಂತಹ ಇದೇ ದಿಗ್ವಿಜಯ್ ಸಿಂಗ್. ದಿಗ್ವಿಜಯ್ ಸಿಂಗ್ ಅವತ್ತು 28ನೇ ತಾರೀಕು ನರೇಂದ್ರ ಮೋದಿ ಬರೆದಿದ್ದಂತಹ ಲೆಟರ್ಗೆ 11 ದಿವಸ ಆದ್ಮೇಲೆ ರಿಪ್ಲೈ ಕಳಿಸ್ತಾರೆ. ರಿಪ್ಲೈಯಲ್ಲಿ ನನಗೆ ಯಾವುದೇ ಸ್ಪೆಷಲ್ ಫೋರ್ಸ್ ಅನ್ನ ಕಳ್ಸಕ್ ಆಗೋದಿಲ್ಲ ಅಂತ ಹೇಳಿ ಬರೀತಾರೆ. ಅವತ್ತೇನಾದ್ರೂ ನರೇಂದ್ರ ಮೋದಿ ಕೇಳಿದಂತಹ ಪತ್ರಕ್ಕೆ ದಿಗ್ವಿಜಯ್ ಸಿಂಗ್ ಮತ್ತೆ ರಾಜಸ್ಥಾನದ ಅಶೋಕ್ ಗೆಹ್ಲೋಟ್ ಇಬ್ರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ತಕ್ಷಣವಾಗಿ ಸ್ಪಂದಿಸಿ ಪೊಲೀಸರ ಪಡೆಯನ್ನ ಕಳಿಸಿದ್ರೆ ಗೋದ್ರಾ ಹತ್ಯಾಕಾಂಡ ನಡೀತಿರ್ಲಿಲ್ಲ. ಇವತ್ತು ನಾವು ಈ ಸತ್ಯಾಂಶವನ್ನು ನಮ್ಮ ಮುಸ್ಲಿಂ ಬಂಧುಗಳು ತಿಳಿಸಬೇಕಿದೆ, ದೇಶದ ಮೂಲೆ ಮೂಲೆ ತಗೊಂಡು ಹೋಗಬೇಕಾಗಿದೆ. ಗೋದ್ರಾ ಹತ್ಯಾಕಾಂಡದ ಕಾರಣೀಕರ್ತರು ನರೇಂದ್ರ ಮೋದಿ ಅಲ್ಲ, ಬಿಜೆಪಿ ಅಲ್ಲ, ಗೋದ್ರಾ ಹತ್ಯಾಕಾಂಡದ ಕಾರ್ಯಕರ್ತರು ಇದೇ ದಿಗ್ವಿಜಯ್ ಸಿಂಗ್ ಮತ್ತೆ ಕಾಂಗ್ರೆಸ್ ಪಾರ್ಟಿ. ಸ್ನೇಹಿತರೆ, ಒಂದು ಕಡೆ ಎಷ್ಟು ನೆಗೆಟಿವಿಸಮ್ ಇತ್ತು ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂತಹ ನೆಗೆಟಿವಿಸಮ್, ಮತ್ತೊಂದು ಕಡೆ ನರೇಂದ್ರ ಮೋದಿಯಲ್ಲಿ ನಾವು ಕಂಪ್ಲೀಟ್ ಪಾಸಿಟಿವಿಸಮ್ ನ ಕಾಣ್ತಾ ಇದ್ದೇವೆ. ಗುಜರಾತ್ ಕಳೆದ 10 ವರ್ಷಗಳಲ್ಲಿ ಯಾವ ರೀತಿ ದಾಪುಗಾರ ಹಾಕಿದೆ ಪ್ರಗತಿಯಲ್ಲಿ ಒಂದು ಬಾರಿ ಗಮನಿಸಿದ್ರೆ ನಮಗೆ ಹೆಮ್ಮೆ ಆಗುತ್ತೆ. ನನ್ನ ಜಮಖಂಡಿಯೂ ಅದೇ ರೀತಿಯಾಗಿ ಹೊಂದಬೇಕು, ನನ್ನ ಬೆಂಗಳೂರು ಕೂಡ ಅದೇ ಹೋಗಬೇಕು, ಕರ್ನಾಟಕವೂ ಕೂಡ ಅದೇ ಹಾದಿಯಲ್ಲಿ ಹೋಗಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವಂತಹ ಒಂದು ಕ್ರಾಂತಿ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ನಮ್ಮ ದೇಶದ ಶಿಕ್ಷಣಕ್ಕೆ ಇವತ್ತು ಬೇಕಿರೋದು ITI ಮತ್ತೆ IIT ಎರಡೂ ಬೇಕು. 10ನೇ ಕ್ಲಾಸ್ ಪಾಸ್ ಆಗಿದ ತಕ್ಷಣ ಒಬ್ಬ ವಿದ್ಯಾವಂತ ಹುಡುಗ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅಂತಂದ್ರೆ ಅವನಿಗೆ ಬೇಕಿರುವಂತಹ ಒಂದು ಕೌಶಲ್ಯ ತರಬೇತಿಯನ್ನು ಕೊಡಲಿಕ್ಕೆ ITIಗಳನ್ನ ಸ್ಥಾಪನೆ ಮಾಡಿದೆ. ಹೈಯರ್ ಎಜುಕೇಶನ್ ಹೋಗಿ ಉನ್ನತ ವ್ಯಾಸಂಗವನ್ನು ನಾನು ಮಾಡಬೇಕು ಅಂತ ಅಪೇಕ್ಷೆ ಪಡುವಂತಹ ಯುವಕರಿಗೆ ಹೊಸ ಹೊಸ ಸೆಂಟ್ರಲ್ ಯೂನಿವರ್ಸಿಟಿಗಳನ್ನ, ಸ್ಪೆಷಲೈಸ್ಡ್ ಯೂನಿವರ್ಸಿಟಿಗಳನ್ನ ಗುಜರಾತ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ನರೇಂದ್ರ ಮೋದಿ ಯಾವತ್ತೂ ಕೂಡ ರಾಹುಲ್ ಗಾಂಧಿ ಅಂತೆ ಅಥವಾ ಮತ್ತೆ ಇತರೆ ರಾಜಕಾರಣಿಗಳಂತೆ ದಲಿತರ ಮನೆಗೆ ಹೋಗಿ ಮಲಗಿ ನಾಟಕವನ್ನ ಮಾಡಿಲ್ಲ. ಆದ್ರೆ ಗುಜರಾತಿನ ಪ್ರತಿಯೊಬ್ಬ ಒಂದು ದಲಿತನ ಮನೆಗೂ ಕೂಡ 24 ಗಂಟೆ ಎಲೆಕ್ಟ್ರಿಸಿಟಿ ಬರೋ ರೀತಿ ಮಾಡಿದ್ದಾರೆ. ನರೇಂದ್ರ ಮೋದಿ ನಮ್ಮ ಢೋಂಗಿ ಜಾತ್ಯತೀತವಾದಿ ರಾಜಕಾರಣಿಗಳು ಹಾಕೊಳ್ಳೋ ರೀತಿ ಮುಸ್ಲಿಂ ಟೋಪಿಗಳನ್ನು ಹಾಕೊಂಡು ಇಫ್ತಾರ್ ಕೂಟಗಳಲ್ಲಿ ಯಾವತ್ತೂ ಕೂತಿಲ್ಲ. ಆದ್ರೆ ನರೇಂದ್ರ ಮೋದಿ ಗುಜರಾತಿನ ಮುಸಲ್ಮಾನರು ಭಾರತದ ಅಷ್ಟು ಬೇರೆ ಮುಸಲ್ಮಾನರಿಗಿಂತ ಹೆಚ್ಚು ದುಡ್ಡನ್ನು ದುಡಿಯುವಂತ, ಹೆಚ್ಚು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನು ಬಾಳುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನರೇಂದ್ರ ಮೋದಿ is a politician of realism and not a politician of tokenism ಅನ್ನೋ ಒಂದು ವಿಚಾರವನ್ನು ನಮ್ಮ ರಾಷ್ಟ್ರದ ಏಕೈಕ ರಾಜ್ಯ ಗುಜರಾತ್, ಎಲ್ಲಿ 24 ಗಂಟೆಗಳ 3 ಫೇಸ್ ವಿದ್ಯುತ್ ಪ್ರತಿ ಹಳ್ಳಿಗೂ ಸಿಗ್ತಾ ಇರುವಂತಹ ಒಂದು ರಾಜ್ಯ. ಹೈಯೆಸ್ಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಇರೋದು ಗುಜರಾತ್, ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕನ್ವರ್ಷನ್ ಇರೋದು ಗುಜರಾತ್. ಗುಜರಾತ್ನಲ್ಲಿ ಅಕ್ಷರಧಾಮದ ಮೇಲೆ ನಡೆದಂತಹ ಟೆರರಿಸ್ಟ್ ಅಟ್ಯಾಕ್ ಆದ ನಂತರ ಇವತ್ತಿನ ತನಕ ಒಂದೇ ಒಂದು ಟೆರರಿಸ್ಟ್ ಅಟ್ಯಾಕ್ ಗುಜರಾತ್ನಲ್ಲಿ ನಡೆದಿಲ್ಲ. ನರೇಂದ್ರ ಮೋದಿ ಕಾಂಗ್ರೆಸ್ ಪಾರ್ಟಿಯ ರೀತಿ ಮತ್ತೆ ಬೇರೆ ರಾಜಕಾರಣಿಗಳ ರೀತಿ ಯಾವತ್ತೂ ಕೂಡ ದೇಶದಲ್ಲಿ ಜಾತಿಯ ಹೆಸರಿನಲ್ಲಿ ಮತ್ತೆ ಧರ್ಮದ ಹೆಸರಿನಲ್ಲಿ ಹೊಡಿಲಿಲ್ಲ. ನರೇಂದ್ರ ಮೋದಿ ಒಂದು ಮಂತ್ರ ಕೊಟ್ಟರು, ಡೆವಲಪ್ಮೆಂಟ್ ಫಾರ್ ಆಲ್, ಅಪೀಸ್ಮೆಂಟ್ ಫಾರ್ ನನ್ ಅಂತ. ಯಾರಿಗೂ ಕೂಡ ಸ್ಪೆಷಲ್ ಆಗಿ ನಾನು ಕಾಣೋದಿಲ್ಲ, ಎಲ್ಲರಿಗೂ ಕೂಡ ಅಭಿವೃದ್ಧಿ ಮಾಡ್ತೀನಿ.
ಒಬ್ಬ ಕವಿ ಬಹಳ ಚೆನ್ನಾಗಿ ಬರೀತಾನೆ. ಹಿಂದೂಯಿಸಂ, ಇಸ್ಲಾಮಿಸಂ, ಕ್ರಿಶ್ಚಿಯನಿಸಂ, ನಕ್ಸಲಿಸಂ, ಟೆರರಿಸಂ, ಕಮ್ಯುನಿಸಂ, ಸೂಫಿಸಂ, ಈ ಎಲ್ಲ ಇಸಂಗಳ ಒಂದು ಪ್ರಪಂಚದಲ್ಲಿ ಒಂದು ಇಸಂ ಕಳೆದು ಹೋಗಿದೆ. ಅತ್ಯಂತ ಪ್ರಮುಖವಾದಂತಹ ಇಸಂ ಅದು ಇಂಡಿಯನಿಸಂ ಅಂತ ಕವಿ ಬರೀತಾರೆ. ಆ ಇಂಡಿಯನಿಸಂ ದೇಶದಲ್ಲಿ ರಾಷ್ಟ್ರೀಯ. ಸ್ನೇಹಿತರೆ, ನಾವು ನರೇಂದ್ರ ಮೋದಿಯನ್ನು ವ್ಯಕ್ತಿಯಾಗಿ ಮಾತನಾಡಬೇಕಾದ್ರೆ ನಾವಿವತ್ತು ಸಪೋರ್ಟ್ ಮಾಡ್ತಿರೋದು ನರೇಂದ್ರ ಮೋದಿ ಒಬ್ಬ ಪರ್ಸನಾಲಿಟಿ ಅಂತ. ನಮೋ ಬ್ರಿಗೇಡ್ ನರೇಂದ್ರ ಮೋದಿಯನ್ನು ಯಾವ ದೇವ್ರ ರೀತಿ ನೋಡ್ತಿರೋ ಒಂದು ಸಂಸ್ಥೆ ಅಲ್ಲ. ನರೇಂದ್ರ ಮೋದಿ ಇಸ್ ಅನ್ ಐಡಿಯಾ. ನರೇಂದ್ರ ಮೋದಿ ಒಂದು ಕಾನ್ಸೆಪ್ಟ್, ಒಂದು ಕನಸು. ಭಾರತವನ್ನು ಗಟ್ಟಿಯಾಗಿ ಕಟ್ಟಬಹುದು ಅನ್ನೋದಕ್ಕೆ ಇರೋ ಒಂದು ಸಾಕ್ಷಿ. ಸ್ನೇಹಿತರೆ, ಇವತ್ತಿನ ರಾಜಕೀಯ ವ್ಯಕ್ತಿಗಳು ಯಾವ ಮಟ್ಟದಲ್ಲಿ ನಮ್ಮ ನಿಜ ಜೀವನದಿಂದ ಹೋಗಿದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಫರೂಕ್ ಅಬ್ದುಲ್ಲಾ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಿದ್ರೆ ₹5 ನಮ್ಮ ದೇಶದಲ್ಲಿ ಸಂಪೂರ್ಣ ಹೊಟ್ಟೆ ತುಂಬ ಊಟ ಮಾಡಬಹುದು ಅಂತ ಹೇಳಿ ಫರೂಕ್ ಅಬ್ದುಲ್ಲಾ ಕೊಟ್ಟಿದ್ದಾರೆ. ₹5. ಯಾವತ್ತಾದ್ರೂ ಅವರು AC ಕಾರಿಂದ AC ಬಂಗ್ಲೋಗಳಿಂದ ಹೊರಗೆ ಹೋಗಿ ಯಾವುದೋ ಒಂದು ಕುಗ್ರಾಮದ ಸಂತೆಯಲ್ಲಿ ನಿಂತ್ಕೊಂಡು 1/4 kg ಟೊಮೆಟೊಗೆ 1/4 kg ತರಕಾರಿಗೆ ಎಷ್ಟು ಬೆಲೆ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಾಗಿರ್ತಿತ್ತು ₹5 ಒಂದು ಖಾಲಿ ಪ್ಲಾಸ್ಟಿಕ್ ಕವರ್ ಬರೋದಿಲ್ಲ ಈ ದೇಶದಲ್ಲಿ. ಇವರು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಕೂತಿರುವಂತ ಜನರೇ. ಸ್ನೇಹಿತರೆ, ನರೇಂದ್ರ ಮೋದಿ ಪ್ರಧಾನಿಯಾಗಿ ಈ ಅಷ್ಟು ಕಲುಷಿತವಾಗಿರುವಂತಹ ರಾಜಕೀಯ ವ್ಯವಸ್ಥೆ, ಇವತ್ತಿನ ಪತ್ರಿಕೆಯನ್ನು ನೀವು ನೋಡಿದ್ರೆ ಮತ್ತಷ್ಟು ವಿಷಾದನೀಯ ವಿಚಾರವನ್ನು ಗೊತ್ತಾಗುತ್ತೆ. ನಮ್ಮ CBSE ಸಿಲೆಬಸ್ ನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಪಠ್ಯಕ್ರಮದಲ್ಲಿ ಓದಲೇಬೇಕಾದಂತಹ ಒಂದು ಪಾಠ ಅಂತ ಹೇಳಿ ಮಾಡಿರುವಂತಹ ಪಾಠ ಇರೋದು ಶ್ರೀಮಾನ್ ರಾಹುಲ್ ಗಾಂಧಿ ಅವರ ಬಗ್ಗೆ ಪಾಠವನ್ನು ಇಟ್ಟಿದ್ದಾರೆ. ಹೆಸರೇನೇ ನಮ್ಮ ಜನ ನಗ್ತಾರೆ. ಇದನ್ನು ಓದಿ ನಮ್ಮ ಹುಡುಗರು ಎಕ್ಸಾಮ್ ಪಾಸ್ ಬೇರೆ. ನೀವು ವೀರ್ ಸಾವರ್ಕರ್ ಬಗ್ಗೆ ಪಾಠದಲ್ಲಿ ಬರೀ ಇದು ಕೋಮುವಾದ, ಇದು ಕೇಸರೀಕರಣ ಅಂತ ಹೇಳ್ತಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ನಾವು ಪಾಠದಲ್ಲಿ ಬರೀತೀವಿ. ವಿವೇಕಾನಂದರ ಬಗ್ಗೆ ಬರೀಬೇಕು ಅಂತಾನೆ ಅದನ್ನು ಕೋಮುವಾದ, ಇದು ಕೇಸರೀಕರಣ, ಇದು RSS ನ ಹುನ್ನಾರ ಅಂತ ಹೇಳ್ತಾರೆ. ಶ್ರೀಮಾನ್ ರಾಹುಲ್ ಗಾಂಧಿ ಬಗ್ಗೆ ಬರೆದರೆ ಇದು ಭಾರತೀಕರಣದ ವೈಭವ. ಈ ಪ್ರಶ್ನೆಗಳನ್ನು ಇವತ್ತು ನಾವು ಗಟ್ಟಿಯಾಗಿ ದೇಶವನ್ನು ಆಳ್ತಿರುವಂತಹ ಒಂದು ಪರಿಸ್ಥಿತಿ. ನೇರವಾಗಿ ಮೀಡಿಯಾದವ್ರಿಗೆ ಹೇಳ್ರಿ, ಮೀಡಿಯಾದವ್ರ ಬರೆಯೋರೆಲ್ಲ ಮೀಡಿಯಾದವ್ರಿಗೆ ಹೇಳ್ರಿ ಮೊದಲು ನೇರವಾಗಿ ಅವರ ನಮ್ಮ ದೇಶದ ಮೀಡಿಯಾ ಹೇಗಿದೆ ಅಂತಂದ್ರೆ, ಅಸ್ಸಾಂನಲ್ಲಿ 4 ದಿನಗಳ ಹಿಂದೆ, 1 ವರ್ಷಗಳ ಹಿಂದೆ ಅಸ್ಸಾಂನಲ್ಲಿ ನಡೆದಂತಹ ಒಂದು ಗಲಭೆಯ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಾಂಗ್ಲಾದೇಶಿ ಇನ್ಫಿಲ್ಟ್ರೇಟರ್ಸ್ಗೂ ಅಲ್ಲಿದ್ದಂತಹ ಬೋಡೋ ಜನಾಂಗದವರಿಗೂ ನಡೆದಂತಹ ಸಂದರ್ಭದಲ್ಲಿ ನಾವು ಟಿವಿ ಹಾಕಿ ಬ್ರೇಕಿಂಗ್ ನ್ಯೂಸ್ ಏನಿದೆಯಪ್ಪ ಅಸ್ಸಾಂನಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಅಂತ ಟಿವಿ ಹಾಕಿ ಸಂಜೆ 7:30 ಇಂದ 9 ಗಂಟೆ ತನಕ ಪ್ರೈಮ್ ಟೈಮ್ ನಲ್ಲಿ ಅತಿ ಹೆಚ್ಚು ಜನ ಟಿವಿ ನೋಡುವಂತ ಸಂದರ್ಭದಲ್ಲಿ ಈ ದೇಶದ ಅಷ್ಟು ಟಿವಿ ಚಾನೆಲ್ಗಳನ್ನ ಎಸ್ಪೆಷಲಿ ನಮ್ಮ ದೇಶದ ಇಂಗ್ಲಿಷ್ ಟಿವಿ ಚಾನೆಲ್ಗಳು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಬರ್ತಾ ಇದೆ. ಏನಿದು ಬ್ರೇಕಿಂಗ್ ನ್ಯೂಸ್ ಅಂತ ನಾನು ಗಾಬರಿಯಿಂದ ನೋಡಿದ್ರೆ, ಮುಂದಿನ ಪಿಕ್ಚರ್ ನಲ್ಲಿ ಸೈಫ್ ಅಲಿ ಖಾನ್ ಕತ್ರಿನಾ ಕೈಫ್ ಜೊತೆಗಿರ್ತಾರಂತೆ ಅಂತ ಬ್ರೇಕಿಂಗ್ ನ್ಯೂಸ್. ಇದು ನಮ್ಮ ದೇಶದ ಮಾಧ್ಯಮದ ಸೋಷಿಯಲ್. 65 ವರ್ಷ ಮಾಧ್ಯಮ ಈ ಸ್ಥಿತಿಗೆ ಬಂದಿದೆ ಅಂತಂದ್ರೆ ಒಂದು ಪರ್ಮನೆಂಟ್ ಪೊಲಿಟಿಕಲ್ ಸಿಸ್ಟಮ್ ಕಾರಣ ಅನ್ನೋದು ನಾವು ಇವತ್ತು ಅರ್ಥ ಮಾಡ್ತೀವಿ. ಬಂಧುಗಳೇ, ಒಂದು ಸ್ಕೂಲ್, ಒಂದು ಕಾಲೇಜ್ ಉದ್ಧಾರ ಆಗಬೇಕು ಅಂತಂದ್ರೆ, ಚೆನ್ನಾಗಿ ಪ್ರಗತಿ ಹೊಂದಬೇಕು ಅಂತಂದ್ರೆ ಆ ಸ್ಕೂಲಿನ ಪ್ರಾಂಶುಪಾಲರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದಷ್ಟು ಮುಖ್ಯ. ಯಾವುದೇ ಒಂದು ಸಂಘಟನೆ ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಆ ಸಂಘಟನೆಯ ನೇತೃತ್ವವನ್ನು ತಗೊಳ್ಳುವಂತ ನಾಯಕ ಹೇಗಿರ್ತಾನೆ ಅನ್ನೋದು ಮುಖ್ಯ. ಇವತ್ತು ಪ್ರಧಾನಮಂತ್ರಿ ಕಚೇರಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ತನಕ ಈ ಮಟ್ಟದ ಭ್ರಷ್ಟಾಚಾರ, ಇನ್ಕಾಂಪಿಟೆನ್ಸಿ ಈ ಎಲ್ಲದೂ ಕಾರಣ ಆಗಿರೋದನ್ನ ಬದಲಾಯಿಸಬೇಕು ಅಂತಂದ್ರೆ ನಮ್ಮ ದೇಶದ ಟಾಪ್ ಪೊಸಿಷನ್ ನಾವು ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿಯನ್ನ ಪ್ರಧಾನಿಯಾಗೇ ನಾವು ಕಾಣಬೇಕು ಅನ್ನೋ ಒಂದು ಕನಸನ್ನ ಇವತ್ತು ನಾವು ಕಂಡಿದ್ದೇವೆ. ಸ್ನೇಹಿತರೆ,
ಒಂದೇ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ನನ್ನನ್ನ ನಿಮ್ಮನ್ನ ಆಳ್ತಿರುವಂತಹ ಸರ್ಕಾರಗಳು ಸಂಪೂರ್ಣವಾಗಿ ತನ್ನ ಟ್ರಸ್ಟ್ ಅನ್ನ ಕಂಡುಕೊಂಡಿದೆ. 1965 ಆಸುಪಾಸಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಭಾರತದಲ್ಲಿ ಅವತ್ತು ಆಹಾರಕ್ಕೆ ದೊಡ್ಡ ಸಂಕಷ್ಟ ಇದ್ದಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಕರೆಯನ್ನ ಈ ದೇಶದ ಜನತೆಗೆ ನೀಡಿದರು. ವಾರದ ಒಂದು ದಿವಸ ಒಂದು ಹೊತ್ತು ನಾವು ಊಟವನ್ನ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಇವತ್ತಿಗೂ ಕೂಡ ಎಷ್ಟೊಂದು ಹಳ್ಳಿಗಳಿಗೆ ಹೋಗಿ ವಯಸ್ಸಾದ ಅಜ್ಜಿಯರನ್ನ ನೀವು ಕೇಳಿ, ಅವರು ಸೋಮವಾರದ ರಾತ್ರಿಯ ಒಂದು ಊಟವನ್ನು ದುಡಿದ್ದಾರೆ. ಹೇಗೆ ಒಂದು ಇಡೀ ದೇಶ ಆ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟಂತಹ ಕರೆಗೆ ಸ್ಪಂದಿಸ್ತು? ಕಾರಣ ಅಂತಂದ್ರೆ ಆ ದೇಶ ಆ ಒಬ್ಬ ನಾಯಕನ ಒಂದು ನಂಬಿಕೆಗೆ ಅರ್ಹವಾಗಿತ್ತು. ಆ ನಾಯಕ ದೇಶದ ನಂಬಿಕೆಗೆ ಅರ್ಹವಾಗಿತ್ತು. ಇತ್ತೀಚೆಗೆ ಪಿ ಚಿದಂಬರಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಾಲರ್ಗೆ ನಮ್ಮ ರುಪಿ ರೇಟ್ ಕಡಿಮೆ ಆಗ್ತಿರೋದ್ರಿಂದ ದೇಶದ ಜನರ ಹತ್ರ ನಾನು ಮನವಿ ಮಾಡ್ತಾ ಇದ್ದೇನೆ, ಚಿನ್ನ ಖರೀದಿಸೋದನ್ನು ಕಡಿಮೆ ಮಾಡಿ ಅಂತ ಹೇಳಿದ್ರು. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಜನಕ್ಕೆ ಗೊತ್ತಿಲ್ಲ. ಸ್ನೇಹಿತನ ನನ್ನ ಸ್ನೇಹಿತ ಒಬ್ಬರಿಗೆ ಹೇಳ್ದ ಅವ್ರ ಮನೆ ಅವ್ರ ಹೆಂಡತಿ ಮಕ್ಕಳು ಅದನ್ನ ಕೇಳೋದೇನೆ ಕಷ್ಟಪ್ಪ, ಈ ದೇಶದ ಜನ ಏನು ಕೇಳ್ತಾರೆ. ಇವತ್ತಿನ ಈ ಟ್ರಸ್ಟ್ ಡೆಫಿಸಿಟ್ ನಮ್ಮ ದೇಶದ ಲೀಡರ್ಶಿಪ್ ನಲ್ಲಿ ನೋಡಿಕೆ, ಅದನ್ನೆಲ್ಲ ಪರಿಹರಿಸಲಿಕ್ಕೆ ನರೇಂದ್ರ ಮೋದಿ ನಮ್ಮ ಎದುರುಗಡೆ ಒಂದು ಜ್ವಲಂತ ಒಂದು ಉದಾಹರಣೆಯಾಗಿ ಕಾಣ್ತಾ ಇದ್ದಾರೆ. ಆಸ್ ಅ ಬಿಗ್ ಹೋಪ್ ಫಾರ್ ದಿಸ್ ಕಂಟ್ರಿ ನರೇಂದ್ರ ಮೋದಿ ನಮ್ಮ ಎದುರುಗಡೆ ಕಾಣ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರನ್ನ ನಾವು ಯಾಕೆ ಪ್ರಧಾನಿ ಮಾಡಬೇಕು ಅಂತಂದ್ರೆ ಸ್ನೇಹಿತರೆ, ಮುಂದೆ ನಮ್ಮ ಮಕ್ಕಳು ನಮಗೆ ಶಪಿಸಬಾರ್ದು. ನೀವು ಈ ದೇಶದ ಬಗ್ಗೆ ಕಾಳಜಿಯನ್ನು ವಹಿಸ್ತಿಲ್ಲ, ಆ ಕಾರಣಕ್ಕೋಸ್ಕರ ನಾವಷ್ಟು ಇಲ್ಲಿ ಸೇರಿದ್ದೀವಿ. ಒಂದು ದೊಡ್ಡ ಭಾರತವನ್ನು ಕಟ್ಟಬೇಕು. ಇಡೀ ಪ್ರಪಂಚಕ್ಕೆ ಸೂಪರ್ ಪವರ್ ಆಗಿರುವಂತಹ ಭಾರತ 2025 ಇಸ್ವಿಯೊಳಗಡೆ ಭಾರತ ಪ್ರಪಂಚದ ಆರ್ಥಿಕತೆಯಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರವಾಗಿರಬೇಕು ಅನ್ನೋ ಕನಸನ್ನ ಕಾಣ್ತಾ ಇರುವಂತಹ ಯುವಕರಾಗಿ ದೇಶದ ಜನರನ್ನ ನಾವು ಇಲ್ಲಿ ಕಾತುರದಿಂದ ಕಾಯ್ತಾ ಇದ್ದೇವೆ. ಈ ಎಲ್ಲಕ್ಕೂ ಪ್ರೇರಣೆಯನ್ನು ಕೊಡೋದಕ್ಕೆ ಇತ್ತೀಚೆಗೆ ನರೇಂದ್ರ ಮೋದಿ ಕೊಟ್ಟಂತಹ ಒಂದು ಮಾತು, ಐ ಆಮ್ ಅ ಹಿಂದೂ, ಐ ಆಮ್ ಅ ನ್ಯಾಷನಲಿಸ್ಟ್. ನಾನೊಬ್ಬ ಹಿಂದೂ, ನಾನೊಬ್ಬ ರಾಷ್ಟ್ರೀಯವಾದಿ. ಈ ಮಾತುಗಳು ಮಾಧ್ಯಮಗಳು ಇದು ನರೇಂದ್ರ ಮೋದಿಯ ಕೋಮುವಾದಿ ತನವನ್ನು ತೋರಿಸತ್ತೆ ಅಂತ ಹೇಳಿದರು. ಆದ್ರೆ ಇದು ನರೇಂದ್ರ ಮೋದಿಯ ಕೋಮುವಾದಿತನವಲ್ಲ. ಭಾರತ ಕಂಡಂತಹ ಅಪ್ರತಿಮ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಇದೇ ಮಾತನ್ನ ಅವರ ಅಸ್ಖಲಿತವಾದಂತಹ ಒಂದು ಪೊಯೆಟ್ರಿಯಲ್ಲಿ ಅದ್ಭುತವಾಗಿ ದೇಶಕ್ಕೆ ತಿಳಿಸಿದರು. ಆ ಒಂದು ಕವಿತೆಯನ್ನು ಮೆಲುಕು ಹಾಕಿ ದೊಡ್ಡ ಭಾರತವನ್ನು ಕಟ್ಟುವಂತಹ ಒಂದು ಸಂಕಲ್ಪದಲ್ಲಿ ಗುರುದಿಂದ ನಾವು ಮುಂದೆ ತಗೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡೋಣ. ಕಡೆಯದಾಗಿ ನಾನು ಒಂದು ವಿಚಾರ ಹೇಳಬೇಕಿದೆ ಸ್ನೇಹಿತರೆ, ಮರೆತುಬಿಟ್ಟೆ. ಒಂದು ನಿಮಿಷ. ನಮೋ ಬ್ರಿಗೇಡಿನ ಮಾಡಿದ್ದೇವೆ. ನಮೋ ಬ್ರಿಗೇಡಿನ ಕೆಲಸ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ತಕ್ಷಣವೇ ಮೀಡಿಯಾಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಎಲೆಕ್ಷನ್ಗೆ ಕೇವಲ ಸುಮಾರು 8 ರಿಂದ 10 ತಿಂಗಳು ಬಾಕಿ ಇತ್ತು ಗುಜರಾತ್ ಎಲೆಕ್ಷನ್. ನರೇಂದ್ರ ಮೋದಿ ಅವರೇ, ನಿಮ್ಮ ಟೀಮ್ ನಲ್ಲಿ ಎಂಥ ಜನ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಮೀಡಿಯಾದವರಿಗೆ ಪ್ರಶ್ನೆ ಕೇಳಿದಾಗ ನರೇಂದ್ರ ಮೋದಿ ಅವರು ಅವರ ಎಂದಿನ ಖಡಕ್ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಟೀಮಿಗೆ ಬೇಕಿರುವಂತಹ ಜನ ಟೆಸ್ಟ್ ಮ್ಯಾಚ್ ನಲ್ಲಿ ಆಡುವಂತಹ ಬ್ಯಾಟ್ಸ್ಮನ್ ಗಳಲ್ಲ, ಒನ್ ಡೇ ನಲ್ಲಿ ಆಡುವಂತಹ ಬ್ಯಾಟ್ಸ್ಮನ್ ಅಂತ ಹೇಳಿ ನರೇಂದ್ರ ಮೋದಿ ಅವತ್ತು ಈ ಮಾತನ್ನು ಕೇಳಿದರು. ನರೇಂದ್ರ ಮೋದಿ ಅವತ್ತು ಸ್ಟೇಟ್ಮೆಂಟ್ ಕೊಟ್ಟಾಗ ಅವತ್ತಿನ್ನು 2020 ಕ್ರಿಕೆಟ್ ಬಂದಿರಲಿಲ್ಲ. ಬಹುಶಃ ಬಂದಿದ್ದಿದ್ರೆ ಅವತ್ತು ಹೇಳ್ತಿದ್ರು, ನನ್ನ ಟೀಮಿಗೆ ಬೇಕಾಗಿರೋದು 2020 ಕ್ರಿಕೆಟ್ ನಲ್ಲಿ 6 to 4 ರನ್ ಹೊಡೆಯುವಂತ ಬ್ಯಾಟ್ಸ್ಮನ್ ಗಳಿಗೆ. ನಮೋ ಬ್ರಿಗೇಡ್ ಕೂಡ ಇವತ್ತು ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿಯಲ್ಲಿ ಕ್ರಾಂತಿಯನ್ನು ತಗೊಂಡು ಬರುವಂತಹ ದೃಷ್ಟಿಯಿಂದ ಯುವಕರ ಪಡೆಯಾಗಿ ಹೋಗಬೇಕಾಗಿದೆ. ನಮ್ಮ ಎದುರುಗಡೆ ಇರುವಂತಹ ಕೆಲಸಗಳೇನು ಅಂತಂದ್ರೆ, ಯಾರು ನರೇಂದ್ರ ಮೋದಿಯ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡಿದ್ರು, ಈ ದೇಶದ 65 ವರ್ಷಗಳ ಕಾಂಗ್ರೆಸ್ ಆಳ್ವಿಕೆ ಉನ್ನಾರಗಳನ್ನು ತಿಳ್ಕೊಂಡಿದ್ರು, ಅದನ್ನು ತಿಳಿಸುವಂತಹ ಜವಾಬ್ದಾರಿ ಇದೆ. ಮತ್ತೊಂದು ರಿಕ್ವೆಸ್ಟ್ ನೀಡಿರುವಂತಹ ಕಾರ್ಯಕರ್ತಗಳಿಗೆ ಮಾಡೋದೇನು ಅಂತಂದ್ರೆ, ನೀವು ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಹೋಗಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳನ್ನ ನೀವು ವೋಟರ್ ಎನ್ರೋಲ್ಮೆಂಟ್ ಅನ್ನ ಮಾಡಿಸಿ. ಬಹಳಷ್ಟು ಸಾರಿ ನಾವು ಫೇಸ್ಬುಕ್ ಗಳಲ್ಲಿ, ಟ್ವಿಟರ್ ಗಳಲ್ಲಿ ನಾವು ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ತಿರ್ತೇವೆ. ಆದ್ರೆ ಒಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು, ಎಲೆಕ್ಷನ್ಗಳು ಗೆಲ್ಲೋದು ಸೋಲೋದು ಟ್ವಿಟರ್ ನಲ್ಲಿ, ಫೇಸ್ಬುಕ್ ನಲ್ಲಿ ಅಲ್ಲ, ನಮ್ಮ ಎದುರುಗಡೆ
ಅಡ್ಮಿನಿಸ್ಟ್ರೇಷನ್ಗಳನ್ನ ನಾವು ಟ್ರೈಗಳನ್ನ ಮಾಡಬೇಕಿದೆ. ನಾನು ಒಂದು ಮಾತ್ರ ನಿಮಗೆ 100% ಗ್ಯಾರಂಟಿಯಿಂದ ಹೇಳ್ತೀನಿ, ಯೂನಿವರ್ಸಿಟಿಗಳಲ್ಲಿ ಕಾಲೇಜ್ಗಳಿರುವಂಥ ಯುವಕರನ್ನ ಹೆಚ್ಚು ಸಂಖ್ಯೆಯಲ್ಲಿ ವೋಟರ್ ಎನ್ರೋಲ್ಮೆಂಟ್ ಅನ್ನ ಮಾಡಿಸಿ, ನೀವು ಅವರಿಗೆ ಹೇಳಿ ಬಿಡಿ ನರೇಂದ್ರ ಮೋದಿ ವೋಟ್ ಹಾಕಿ ಅಂತ. 10 ಜನಕ್ಕೆ ನೀವು ಮತದಾರರನ್ನ ಮಾಡಿದ್ರೆ ಅದರಲ್ಲಿ 9 ಜನ ಹೋಗಿ ವೋಟ್ ಹಾಕೋದು ನರೇಂದ್ರ ಮೋದಿಗೆ. ಮತ್ತೊಂದು ಬಹಳಷ್ಟು ಜನ ನಮ್ಮ ದೇಶದಲ್ಲಿ ತುಂಬಾ ಜನ ನನಗೆ ಸ್ನೇಹಿತರು ಚಿಕ್ಕವರು ಹೇಳ್ತಾರೆ, ನಿಮಗೆ ಬಿಜೆಪಿ ಬಗ್ಗೆ ಅಷ್ಟೇನು ಒಲವಿಲ್ಲ, ಆದ್ರೆ 2014ನೇ ಇಸ್ವಿಲಿ ಒಂದ್ಸತಿ ನರೇಂದ್ರ ಮೋದಿ ಚಾನ್ಸ್ ಕೊಡ್ತೀವಿ ಅಂತ. ಅಂತ ಇರುವಂತಹ ಜನರನ್ನ ನಮ್ಮ ಕಡೆ ಎತ್ಕೊಂಡು ಬರಬೇಕಾಗಿರುವಂತಹ ಒಂದು ದೊಡ್ಡ ಒಂದು ಕೆಲಸ ನಮ್ಮ ಎದುರುಗಡೆ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಒಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟ್, ನಾವು ಜನಕ್ಕೆ ಹೋಗಿ ಪೊಲಿಟಿಕಲ್ ಎಜುಕೇಶನ್ ಅನ್ನು ಕೊಡಬೇಕಾಗಿದೆ. ಯಾವ ರೀತಿ ನಾವು ಸಮಾಜವನ್ನು ಕಾಣಿಸ್ಬೇಕಿದೆ, ಈ ದೇಶದ ಎದುರುಗಡೆ ಇರುವಂತಹ ಚಾಲೆಂಜಸ್ ಗಳೇನಿದೆ ಅದನ್ನ ಸಾಲ್ವ್ ಮಾಡಲಿಕ್ಕೆ ಕೆಪಾಸಿಟಿ ಇರುವಂತಹ ವಿಷನ್ ಇರುವಂತಹ ನಾಯಕ ಹೇಗಿದ್ದಾನೆ ಅನ್ನೋದನ್ನ ನಾವಿವತ್ತು ಹೇಳಬೇಕಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬಹಳ ಚೆನ್ನಾಗಿ ಹೇಳಿದ್ದ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದ. 21ನೇ ಶತಮಾನದಲ್ಲಿ ಅಧರ್ಮ ಯಾವುದು ಅಂತಂದ್ರೆ ದೇಶದ 10ಕ್ಕಿಂತ ಹೆಚ್ಚು ಜನರ ಬಡತನದಲ್ಲಿಟ್ಟಿರುವ ಅಧರ್ಮ, ದೇಶದ ಯುವಕನಿಗೆ ಕೆಲಸ ಸಿಗದೇ ಇರುವ ಅಧರ್ಮ, ಈ ದೇಶದಲ್ಲಿ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಉಳಿತಿರುವ ಅಧರ್ಮ, ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ 21ನೇ ಶತಮಾನದಲ್ಲಿ ಮಾಡ್ತಿರುವ ಅಧರ್ಮ. ಈ ಅಧರ್ಮದ ವಿರುದ್ಧ ಶ್ರೀಕೃಷ್ಣ ಏನು ಅವತಾರ ಮಾಡ್ತೀನಿ ಅಂತ ಹೇಳಿದ್ದ, ಆ ಅವತಾರಣಿಗಳಾಗಿ ಅವತಾರ ಪುರುಷರಾಗಿ ನಾನು ಇವತ್ತು ಹೋಗಿ ಧರ್ಮದ ವಿರುದ್ಧ ನಾವು ಧರ್ಮಕ್ಕೋಸ್ಕರ ನಾವು ಇವತ್ತು ಸಂಘರ್ಷ ಮಾಡಬೇಕಾಗಿದೆ. ಈ ಪೊಲಿಟಿಕಲ್ ಎಜುಕೇಶನ್ ಜನಕ್ಕೆ ಕೊಡಬೇಕಾಗಿದೆ. ಸ್ನೇಹಿತರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕಡೆ ಬಹಳ ಚೆನ್ನಾಗಿ ಅವರು ತಮ್ಮದಲ್ಲಿ ಹೇಳ್ತಾರೆ, ಹೋಕರ್ ಸ್ವತಂತ್ರ ಮೈನೆ ಕಬ್ ಚಾಹ ಹೈ ಕರ್ ಲೋ ಜಗ್ ಕೋ ಗುಲಾಮ್, मैंने तो सदा सिखाया है अपने मन को बनाना गुलाम, गोपाल राम के नामों पर कब मैंने अत्याचार किए, गोपाल राम के नामों पर कब मैंने अत्याचार किए, कब मैंने जग को हिंदू करने घर घर में नारा संहार किए, कोई बतलाए काबुल में जाकर कितनी मस्जिद मैंने तोड़ी, कोई बतलाए काबुल में जाकर कितनी मस्जिद मैंने तोड़ी, भू भाग नहीं षडशत मानव के हृदय जीतने का निश्चय, हिंदू तन मन हिंदू जीवन रग रग हिमे हिंदू मेरा परिचय. ಎಂಥ ಅದ್ಭುತವಾದಂತಹ ಅರ್ಥ ಇದೆ. ಸ್ವಾತಂತ್ರ್ಯವಾಗಿ ನಾನು ಯಾವ ಪ್ರಪಂಚವನ್ನು ಗುಲಾಮನಾಗಿ ಮಾಡಿಕೊಳ್ಬೇಕು ಅನ್ನೋ ಕನಸನ್ನ ಕಾಣಲಿಲ್ಲ, ನನ್ನ ಮನಸ್ಸನ್ನ ನಾನು ಗುಲಾಮನಾಗಿ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನ ನಾನು ಕನಸನ್ನ ಕಂಡೆ. ನಾನು ರಾಮನ ಹೆಸರಿನಲ್ಲಿ ಯಾವುದೋ ಕಾಬೂಲ್ ಹೋಗಿ ನನ್ನ ಮಸೀದಿಗೆ ಕೆಡವಲಿಲ್ಲ, ಅತ್ಯಾಚಾರವನ್ನು ನಾನು ಯಾವತ್ತೂ ಮಾಡಲಿಲ್ಲ. ಬದಲಾಗಿ ನಾನು ದೇಶದ ಜನರನ್ನ, ಪ್ರಪಂಚದ ಜನರ ಹೃದಯವನ್ನ ಗೆಲ್ಲುವಂತಹ ಒಂದು ನಿಶ್ಚಯವನ್ನ ಮಾಡಿದೆ. ಯಾರು ನಾನು? ಹಿಂದೂ ತನಮನ ಹಿಂದೂ ಜೀವನ ರಗರಗಮೇ ಹಿಂದೂ ಮೇರಾ ಪರಿಚಯ. ನನ್ನ ರಕ್ತದ ಕಣ ಕಣದಲ್ಲೂ ಕೂಡ ಹಿಂದೂ ರಕ್ತ ನನ್ನ ಹರಿತಾ ಇದೆ, ಅದರಿಂದ ನನಗಿಂತ ಸಂಸ್ಕಾರ ಇದೆ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಇದೇ ಮಾತನ್ನ ನರೇಂದ್ರ ಮೋದಿ ಐ ಆಮ್ ಅ ಹಿಂದೂ, ಐ ಆಮ್ ಅ ನ್ಯಾಷನಲಿಸ್ಟ್ ಅಂತ ಹೇಳಿ ಮೊನ್ನೆ ಹೇಳಿದ್ದಾರೆ. ಇದೇ ಅರ್ಥ. ಈ ದೇಶದಲ್ಲಿ ನೈಜ ರಾಷ್ಟ್ರೀಯತೆ, ನೈಜವಾದಂತಹ ಒಂದು ರಾಜಕೀಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಪ್ರಬುದ್ಧರಾಗಿ ಇವತ್ತಿನ ಯುವಕರು ಹೋಗಬೇಕಾಗಿದೆ. ನಮೋ ಬ್ರಿಗೇಡ್ ಅಂತಂದ್ರೆ ಬ್ರಿಗೇಡ್ ಅಂದ್ರೆ ಒಂದು ಯುದ್ಧಕ್ಕೆ ಹೊರಟಿರುವಂತಹ ಆರ್ಮಿ. ಈ ಒಂದು ಯುದ್ಧದಲ್ಲಿ ನಾನು ನೀವು ತಯಾರಾಗಿ ದೇಶದ ಭವಿಷ್ಯವನ್ನು ರೂಪಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಈಗಿನ ಭಾರತದ ಪರಿಸ್ಥಿತಿ ಹಾಗೂ ಇದರಲ್ಲಿ ಕಾಂಗ್ರೆಸ್ನ ವಿಫಲ ಮತ್ತು ನರೇಂದ್ರ ಮೋದಿ ಅವರನ್ನು ಯಾಕೆ ಹಾಗೂ ಹೇಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿಕೊಂಡಂತ ಶ್ರೀ ತೇಜಸ್ವಿ ಸೂರ್ಯ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ 2 ನುಡಿಗಳು ಆದ ನಂತರ ನೀವೆಲ್ಲರೂ ಮಾದರದಿಂದ ಕಾಯ್ದಿರುವಂತ ಶ್ರೀ ಚಕ್ರವರ್ತಿ ಸೂರ್ಯವೇಲಿ ಅವರ ಅವಧಿ ಇರುತ್ತದೆ. ಬ್ಯಾಟ್ರಿ ಕಮ್ಮಿ ಆಯ್ತಾ?